ಅಂತ ಗೊತ್ತಿದ್ರು ತೆಪ್ಪಗ್ ನಿಂತಿರೋ ನನ್ನ ಗಂಡ ಭಾವನ್ಗೆ ಮರಣದಂಡನೆ ವಿಧಿಸ್ಬೇಕು ಅಂತ ಕೇಳ್ಕೊತೀನಿ ಯೋರ್ ಆನರ್. ಅದ್ ಸರಿ ಅಮ್ಮ, ಇದ್ರಲ್ಲಿ ನಿನ್ ಗಂಡ ಯಾರು ಭಾವ ಯಾರು? ಸಿಬಿಐ ಅವರು ರೈಡಿಗೆ ಬಂದಾಗ ಫೋನು ಪಾಸ್ವರ್ಡು ಕೀ ಎಲ್ಲ ಕೊಟ್ಟು ಏನು ಗೊತ್ತಿಲ್ಲದಿರೋ ಪೆಕ್ರನ್ ತರ ಆ ಕಡೆ ಈ ಕಡೆ ನೋಡ್ಕೊಂಡು ನಿಂತಿದಾರಲ್ಲ, ಅವರೇ ನನ್ ಗಂಡ. ನಾನೇ ಅವ್ರ ಗಂಡ, ಅಮಾಯಕ. ಇವರು ನಮ್ಮಣ್ಣ ಕಿರಾತಕ. ಹೆಂಗ್ ನಗ್ತಾವನ್ ನೋಡಿ, ಕೋಲ್ಗೇಟ್ ಸ್ಮೈಲು. ಮಾಸ್ವಾಮಿ, ನಾನು ಇವಳ ಗಂಡ. ಅಲ್ಲ, ಇವಳ ಗಂಡ ರಮಣಾಚಾರಿ ಅಂತ. ಇವರು ನಮ್ಮಣ್ಣ, ಅವ್ರ ಭಾವ. ನನ್ ತಂದೆ ಇದ್ದಂಗೆ, ನನ್ ಫಿಲಾಸಫರು, ನನ್ ಗೈಡು, ಎಲ್ಲ ಎಲ್ಲ. ಇದು ಬೇರೆ. ಸಮಾಧಾನನಪ್ಪ. ಯೋರ್ ಆನರ್, ಶೀಘ್ರಮೇವ ಅವಳಿ ಜವಳಿ ಮಿಕ್ಸ್ ಮಕ್ಕಳು ಪ್ರಾಪ್ತಿರಸ್ತು. ಹಾಗಂತ ಆಶೀರ್ವಾದ ಮಾಡಿದ್ರು. ಅದ್ರ ನೆಕ್ಸ್ಟ್ ಸೀನಲ್ಲಿ ನಡೆದಿದ್ದೆಲ್ಲ ಘೋರ, ಘನ ಘೋರ ಯೋರ್ ಆನರ್. ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ನನಗ್ ಬಂದ್ ಕಷ್ಟ ಬರಬಾರ್ದು. ನನ್ನ ಕಣ್ಣೀರಿಗೆ ಕಾರಣ ಅದು ಇವ್ರನ್ನ. ದಯವಿಟ್ಟು ಸುಮ್ನೆ ಬಿಡ್ಬೇಡಿ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಗಂಡನ್ಗೂ ನನ್ನ ಭಾವನ್ಗೂ ಗಲ್ಲು ಶಿಕ್ಷೆ ಕೊಡಿ ಯೋರ್ ಆನರ್. ಏನು ಇವಳು ಜಡ್ಜ್ಗೆ ಏನೇನು ಹೇಳಿ ಕನ್ಫ್ಯೂಸ್ ಮಾಡಿ ನಮ್ ಫೀಸ್ ಕಿತ್ತಾಕ್ತಾವಳಲ್ಲ. ರುಕೋ, ತಾಳಿ ಕಟ್ಟಿರೋ ಗಂಡಂಗೆ ಗಲ್ ಶಿಕ್ಷೆ ವಿಧಿಸಿ ಅಂತ ಕೇಳ್ತಿರೋ ಭಾರತೀಯ ದಿಟ್ಟ ಮಹಿಳೆ ನೀನೇನಮ್ಮ. ಅಷ್ಟು ಹೊಟ್ಟೆ ಉರ್ಸಿದಾರೆ ಯೋರ್ ಆನರ್. ನನಗ್ ಬಂದಿರೋ ಕಷ್ಟ ನಿಮಗೇನಾದ್ರೂ ಬಂದಿದ್ರೆ ನನ್ ಸಂಕಟ ಏನು ಅಂತ ನಿಮಗ್ ಅರ್ಥ ಆಗ್ತಿತ್ತು. ಇದಕ್ಕೇನ್ ಕಮ್ಮಿ ಇಲ್ಲ. ಸಮಾಧಾನ ಮಾಡ್ಕೊಳ್ಳಿ ಯೋರ್ ಆನರ್. ಅಣ್ಣ, ಏನಾದ್ರೂ ಮಾಡೋಣ. ಈಗ ನೋಡು, ನಿನ್ನ ಹೆಂಡತಿ ಟ್ರೈನ್ ಟೈರ್ನ ಹೆಂಗ್ ಪಂಚರ್ ಮಾಡ್ತೀನಿ ಅಂತ. ಮಹಾಸ್ವಾಮಿ, ನೀವು ತೀರ್ಪು ಕೊಡಕ್ ಮುಂಚೆ ಇನ್ನೊಂದೆರಡು ಮಾತಿದೆ. ಇನ್ನೊಂದೆರಡು ಮಾತಿದೆ. ಮಹಾಸ್ವಾಮಿ, ನೀವೆಂತವ್ರು? ಎಷ್ಟೋ ಜನರ ಜೀವನ ಹಿಂಗಿದ್ದಿದ್ದು ಹಿಂಗಾಗ್ಬಿಟ್ಟು, ಅಪರಾಧಿಗಳನ್ನ ನಿರಾಪರಾಧಿ ಮಾಡಿ, ನಿರಾಪರಾಧಿಗಳನ್ನ ಅಪರಾಧಿ ಮಾಡಿ ಎಷ್ಟೋ ಜನ ಇವತ್ತು ಸೂಪರ್ ಆಗಿದ್ದಾರೆ ನಿಮ್ಮಿಂದ. ಏನು? ಕ್ಷಮಿಸಿ ಮಹಾಸ್ವಾಮಿ, ಫ್ಲೋನಲ್ಲಿ ಡೈಲಾಗ್ ಉಲ್ಟಾ ಆಗೋಯ್ತು. ನ್ಯಾಯ, ನೀತಿ, ಧರ್ಮ ಉಳಿದಿರೋದೇ ನಿಮ್ಮಿಂದ. ನಿಮ್ಮ ಮಗಳು ಈ ಹುಡುಗಿ. ವಾಟ್? ಏನ್ರಿ ಹೇಳ್ತಿದ್ದೀರಾ? ತಪ್ಪು ತಿಳ್ಕೊಬೇಡಿ ಮಹಾಸ್ವಾಮಿ. ನಿಮಗೂ ನೋಡಕ್ ಸ್ವಲ್ಪ ವಯಸ್ಸಾದಂಗೆ ಕಾಣ್ತಾ ಇದೆ, ನನಗೂ ಸುಮಾರಾಗಿದೆ ವಯಸ್ಸು. ನಿಮಗೂ ಒಬ್ಳು ಹೆಣ್ಮಗಳಿದ್ದಿದ್ರೆ ಈ ವಯಸ್ಸಿನ ಮಗಳು ಇರ್ತಾ ಇದ್ಲು ಅಂತ ಹೇಳಕ್ ಬಂದೆ. ಹಾಗ ಮಕ್ಕಳು ಅನುಭವದ ಕೊರತೆಯಿಂದ ಕೆಲವು ವಿಚಾರಗಳನ್ನ ತಪ್ಪು ತಿಳ್ಕೊಂಡ್ಬಿಡ್ತವೆ. ಈ ನಮ್ಮ ಮಗಳು ಈ ಮಗು ಮಾತಿಗೆ ತಲೆ ಕೆಡಿಸ್ಕೊಳ್ದೆ ತಾವು ಈ ಕೇಸನ್ನು ಖುಲಾಸೆ ಮಾಡಿ ನಮ್ಮನ್ನ ಬಿಡುಗಡೆಗೊಳಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಮಹಾಸ್ವಾಮಿ. ಕರೆಕ್ಟ್ ನೀವ್ ಹೇಳಿದ್ದು. ನಾವು ದೂರ ಆಗಿದ್ದು, ನಾನು ನನ್ನ ಗಂಡನಿಂದ ದೂರ ಆಗಿದ್ದು ಮಕ್ಳ ವಿಚಾರಕ್ಕೇನೆ. ಅಣ್ಣ, ಅವರು ಅವ್ರ ಗಂಡನಿಂದ ದೂರ ಆಗೋರಂತೆ. ಇದು ಒಳ್ಳೆ ಟೈಮು, ಜಡ್ಜ್ಗೆ ಪ್ರಪೋಸ್ ಮಾಡ್ಬಿಡು. ಅವ್ರು ಚಿಡಿಸ್ಕೊಳು, ಇದು ಕೋರ್ಟು. ಪ್ರಪೋಸ್ ಮಾಡಕ್ಕೆ ಎಲ್ಲಾದ್ರೂ ಏನಣ್ಣ ಹೇಳ್ಬಿಡು. ಹೌದಾ? ಯುವರ್ ಆನರ್, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಡಿವೋರ್ಸ್. ಅಯ್ಯಯ್ಯೋ ರೀ, ಅಯ್ಯೋ ಮುಟ್ಟಾಳ್ರ, ದೂರ ಆಗಿದ್ ಗಂಡ ಹೆಂಡ್ತಿನ ಡೈವರ್ಸೇ ಆಗೋ ಹಾಗೆ ಮಾಡ್ಬಿಟ್ರಲ್ಲ ಪಾಪಿಗಳ. ನೀನೇನಮ್ಮ ಹೇಳಿದ್ದು? ಗಲ್ಲು. ಇವ್ರಿಬ್ರು ಪಾಪಿಗಳನ್ನ ಈಗ್ಲೇ ಈ ಕೂಡ್ಲೆ ಇವಳ ಕಣ್ ಮುಂದೆನೆ ಗಲ್ಗೇರಿಸಿ. What searching this black illy? ಅಯ್ಯೋ, ವಿಡಿಯೋ ಕಾಲ್ ಹೋಗ್ಬಿಡ್ತಲ್ಲ. ಹಾಯ್ ಚಾರಿ, ಹೌ ಆರ್ ಯು? ಹಾಯ್, ಐ ಆಮ್ ಫೈನ್. ಆದ್ರೆ ಚಾರಿ ಅಲ್ಲ, ರಾಮಾಚಾರಿ. ಬ್ಯೂಟಿ ಆಡಲ್ ಬರೋಗಿಂತ ನೀವು ಸಖತ್ ಬ್ಯೂಟಿ ಆಗಿದ್ದೀರಿ. ಓಹೋ. ಆಮೇಲೆ ಸಖತ್ ಹಾಟ್ ಆಗಿದ್ದೀರ. ತಲೆ ಎತ್ತಿ ಅಂದ್ರೆ ಎತ್ಬೇಕಪ್ಪ. ನಾನ್ ನಿಮ್ಮನ್ನ ಸ್ಕ್ರಾಪ್ ಅನ್ಕೊಂಡಿದ್ದೆ ಚಾರಿ, ಆದ್ರೆ ನೀವು ಸೂಪರ್. ಥ್ಯಾಂಕ್ ಯು. ಏನೋ ಮಕ್ಕಳಿಗೆ ಏನು ಬಂದಿದ್ದೀರೋ? ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅಂತಿದ್ದೀನಿ, ಕೇಳ? ಕೇಳೋದು ಏನಿಲ್ಲ ನಿಮ್ಮ ಹತ್ರ. ಅಣ್ಣ, ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಅನ್ಕೊಂಡಿದ್ದೀನಿ. ಕೇಳಿ. You Anna shouting, Anna coming. Papa, his problem is ಯಾರದು ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದಾರೆ? ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಆ ವಿಷಯ ಬಿಡಿ, ಅದೇನೋ ಕೇಳ್ಬೇಕು ಅಂದ್ರೆ ವಿಷಯ ಹೇಳಿ. ರಾಮಾಚಾರಿ ಅವರೇ, ನಾನು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಮದ್ವೆ ಮಾಡ್ಕೊಂಡ್ರೆ
ತಾನೇ ಮಜಾ. ಮಜಾನೇ. ಆ ಮಜಾ ಸಿಗೋದಕ್ಕೆ ನೀವು ಸಪೋರ್ಟ್ ಮಾಡ್ತೀರಲ್ವಾ? ನಮ್ಮ ಅಪ್ಪ ಅಮ್ಮ ನನಗೂ ಸಪೋರ್ಟ್ ಮಾಡ್ತೀನಿ. ಹಾಗಾದ್ರೆ ಹೇಳಿ ಹೇಳಿ ಹೇಳಿ. ನಿಮ್ಮನ್ನ ಬಿಟ್ಟು ಬಿಟ್ಟಿರಕ್ಕಾಗಲ್ವಾ? ಬೇರೆ ಯಾರಾದ್ರೂ ಗಂಡಿದ್ರೆ ಹೇಳ್ತೀರಾ ನಂಗೆ? ನಾನು ಬರೀ ಬಟಾಣಿ ಅನ್ಕೊಂಡಿದ್ಯಾ? ಈಗ ಬುಲೆಟ್ ಹೆಂಗ್ ಬಿಡ್ತೀನಿ ನೋಡು. ಹೇ ರಾಮಾಚಾರಿ, ಬೇಡ ಪ್ಲೀಸ್, ನನ್ ಮಾತ್ ಕೇಳಿ, ಬೇಡ. ಅಣ್ಣ ದಿಸ್ ಗನ್ ಸಿಂಪಲ್ ಟಪ್ ಸೌಂಡಿಂಗ್, ನೋ ಬುಲೆಟ್. ನೀವ್ ಇದ್ರಲ್ಲಿ ಶೂಟ್ ಮಾಡ್ತೀರಾ? ಅದಕ್ಕೆ ಅನಿಸ್ತಾ ಇದೆ. ಶೌಟಿಂಗು ನಾಟಸ್ಸು ಇಸ್ಕರಿ ಅಣ್ಣ. ಅಣ್ಣ ನಾನು ತುಂಬಾ ಇಂಪಾರ್ಟೆಂಟ್ ವಸ್ತು ತಂದಿಟ್ಟಿದ್ದೆ ಅಣ್ಣ, ಅದೆಲ್ಲೂ ಕಾಣ್ತಾ ಇಲ್ಲ ಅಣ್ಣ. ಇವರೆಲ್ಲ ಯಾರೋ ಒಬ್ರು ಎತ್ತಿದಾರಣ್ಣ. ಇಲ್ಲ ಅಣ್ಣ, ಅದ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಣ್ಣ. ಇರಾ ಲೋ, ಯಾರಣ್ಣ ತಗೊಂಡಿದ್ರೆ ಕೊಟ್ಬಿಡ್ರು ಅವನ್ಗೆ. ಅಣ್ಣ ಕದಿಯಂಗಿದ್ರೆ ನಿಮ್ಮಸ್ತ್ ಕದಿತೀನಣ್ಣ. ಅದನ್ನ ಬಿಟ್ಟು ಇವಂದ ಚೀ ಚಿ 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 ಚಿ. ಇಂಪಾರ್ಟೆಂಟ್ ವಸ್ತು ಅಂತ ಬಿಲ ಕೊರಿತಾ ಇದೆಯಲ್ಲ, ಏನೋ ಅದು? ಅಣ್ಣ ನಾನೊಂದು ಕಾಂಡಮ್ ತಂದಿದ್ದೆ ಅಣ್ಣ. ಅಣ್ಣ ಅದ್ ನನ್ ತುಂಬಾ ಇಂಪಾರ್ಟೆಂಟ್ ಅಣ್ಣ, ಅದ್ ಬೇಕೇ ಬೇಕಣ್ಣ. ತಡಿಯಕ್ ಆಗ್ತಾ ಇಲ್ಲ ಅಣ್ಣ. ಲೈ, ನೀನೆಲ್ಲ ಹೋಗಿದ್ದೆ? ನಾನು ದೇವ್ರ ಗುಡಿಗೆ ಹೋಗಿದ್ದೆ. ಹಾ, ನಿಮಗೆ ಮದುವೆ ಆಗುತ್ತೋ ಇಲ್ಲೋ ಅಂತ ದೇವ್ರ ಹತ್ರ ಪ್ರಸಾದ ಪಡೆಯೋಕೆ. ದೇವ್ರ ಏನ್ ಕೊಡ್ದ ಗೊತ್ತಾ? ಏನು? ಎಡಗಡೆ ಪ್ರಸಾದ ಕೊಟ್ಟು ನಿಮಗೆ ಮದುವೆನೇ ಆಗಲ್ಲ ಅಂತ. ಇವನ್ ಎಡಗ ಏನಕ್ಕೂ ಕೆಲ್ಸಕ್ಕೆ ಬರ್ಬಾರ್ದು. ಹಂಗ್ ಹೊಡಿರೋ ಆಗ್ರ ಸಾಕ್ ಬಿಡ, ಹೋಗ ಹೋಗ್ ಕೆಲ್ಸ ನೋಡೋಗ್ರ. ಮಕ್ಕ ತುಂಬಾ ಮುತ್ತಿ ಕುಸ್ಕೊಂಬಂದವನೇ ದೇವಸ್ಥಾನಕ್ಕೆ ಹೋಗಿದ್ದ. ಇಂಟ್ರೊಡಕ್ಷನ್ ಸೀನಲ್ಲೇ ಮಲಗಿದ್ದಾರಾ ಮೇಡಮ್? ಮೇಡಮ್ ಎಸ್ ಸರ್. ನೀವಾ? ನಿಮ್ಗೂ ಸಲ್ಯೂಟ್ ಹೊಡೆದ್ನಾ? ಹೇಳಿ, ಏನ್ ವಿಷಯ? ಮೇಡಮ್, ನಾಳೆ ಒಂದೇ ಒಂದಿನ ರಜಾ ಬೇಕಾಗಿತ್ತು. ಸಾಹೇಬ್ರಿಗೆ ಸ್ವಲ್ಪ ಹೇಳಿ ಮೇಡಮ್, ಪ್ಲೀಸ್. ಅದೆಲ್ಲ ಆಗಲ್ಲ, ಹೋಗ್ ಕೆಲ್ಸ ನೋಡೋಗಿ. ಮೇಡಮ್, ನಾಳೆ ನನ್ನ ಲವರ್ ಬರ್ತ್ಡೇ ಇದೆ ಮೇಡಮ್. ಏನ ಲವ್ವಾ? ನಾವ್ ಯಾರು ಹೇಳಿ? ಪೊಲೀಸ್ 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 ಕಾನ್ಸ್ಟೇಬಲ್ಸ್ಗೆಲ್ಲ ಅಷ್ಟು ಈಸಿಯಾಗಿ ರಜಾ ಸಿಗಲ್ಲ. ಸ್ವಲ್ಪ ಕೈ ಬಿಸಿ ಮಾಡ್ಬೇಕಾಗತ್ತೆ. ಏಯ್, ಸರಿ ಮೇಡಮ್. ಯಾರಪ್ಪ ನೀನು ಹಿಂಗೆ ಯಾಕೆ ಬಿದ್ದೆ? ಯಾರು ತಲೆ ಕೆಡಿಸ್ಕೋತಿಲ್ವಲ್ಲ? ಎದಾಳ ಮೇಲೆ ಎದಾಳ, ಇಲ್ಲೇ ನಿಂತಿರೋ ಮಾದ್ನೆ ಆಳ್ಗಿಳ್ಳಾಡಿಯ. ಯಾರು ಕೇರೆ ಮಾಡ್ತಿಲ್ಲ ರೇ ಸುಧೀರ್ ಅವ್ರೆ. ಅವನ್ ಎಂತ ಕಳ್ಳ ಗೊತ್ತಾ? ಲೋಕಲ್ ಅಲ್ಲೇ ಇಂಟರ್ನ್ಯಾಷನಲ್ ಕ್ರಿಮಿನಲ್. ಅವನ್ ಹೆಂಗ್ ಹಿಡ್ದಿದ್ದೀನಿ ಗೊತ್ತಾ? ಗೊತ್ತಿಲ್ಲಪ್ಪ. ಗಲ್ಲಲ್ಲಿ ರೋಡಲ್ಲಿ ಬಿಲ್ಡಿಂಗ್ ಮೇಲೆಲ್ಲ ಹತ್ತಿ ಚೇಸ್ ಮಾಡಿ ಫೈಟ್ ಮಾಡಿ ಇಟ್ಕೊಂಡ್ ಬಂದಿದ್ದೀನಿ. ಈ ಫೈಟಿಂಗು ಈ ಚೇಸಿಂಗ್ ನ ಯಾವ್ದಾದ್ರು ಫಿಲಮ್ ಅಲ್ಲಿ ಹಾಕೊಂಡ್ಬಿಟ್ರೆ ಆ ಫಿಲಮ್ 100 days. ಏನ್ರಿ ಇವರು ಏನ್ ರಿಯಾಕ್ಷನ್ ಕೊಡ್ತಾ ಇಲ್ಲ? ನಾನ್ ಮಾಡಿರೋ ಸಾಹಸನ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ಟು ಚಪ್ಪಾಳೆ ತಟ್ಟದೆ ಮರ್ತು ಬಿಟ್ಟಿದ್ದೀರಾ? ಚಪ್ಪಾಳೆ ಇರಿ ಒಂದ್ ನಿಮಿಷ. ಚೇಸಿಂಗು ಫೈಟಿಂಗ್ ಅಲ್ಲಿ ಇದಕ್ಕೆ ಹೋಗದೆ ಮರ್ತು ಬಿಟ್ಟಿದ್ದೆ. ಹೋಗ್ಬಿಟ್ಟು ಬಂದ್ಬಿಡ್ತೀನಿ, ಆಮೇಲೆ ತಟ್ಟಿವ್ರಿ ತಡ. ಮೇಡಮ್, ಹೋದ್ಸಲ ಸಿಕ್ಕಾಕೊಂಡಾಗ ನಿನ್ನ ಬಿಟ್ ಕಳ್ಸಿದ್ದು ಆ ರಮಣಾಚಾರಿ ಕೈಗೆ ಸಿಗಾಕೊಂಡು ಅವನಿಗೆ ಪ್ರಮೋಷನ್ ಸಿಗ್ಲಿ ಅಂತ ಅಲ್ಲ, ನಿನ್ ಕಳ್ತನದಲ್ಲಿ ನನಗ್ ಶೇ ಸಿಗ್ಲಿ ಅಂತ. ಮೇಡಮ್, ನನ್ನ ಹತ್ರ ಒಂದ್ ಸರ ಇದೆ, ಇದು ನಿಮಗೆ. ನಾನ್ ಸ್ಟೇಷನ್ ಇಂದ ಹೊರಗೆ, ಓಕೆನಾ? ಕಳ್ಸ್ಕೊ. ಮೇಡಮ್ ಎಲ್ರಿ ಅವನು? ಮೇಡಮ್ ಅವನ್ನ ಕಳಿಸ್ಬಿಟ್ರು. ಕಳ್ಸ್ಬಿಟ್ರು? ಆ ಕಳ್ ನನ್ ಮಗನ್ ಯಾಕೆ ಮೇಡಮ್ ಬಿಟ್ಟು ಕಳ್ಸಿದ್ರಿ? ನಿಮ್ ಬಿಲ್ಡಪ್ ನೋಡಕ್ ಆಗ್ತಿಲ್ಲ ಅದಕ್ಕೆ. ಓ, ನಮಗ್ ಬಿಲ್ಡಪ್ ಜಾಸ್ತಿ ಆಯ್ತು ಅಂತ ಹೊಟ್ಟೆ ಉರಿ ಎತ್ಕೊಂಡು ಬಿಟ್ಟು ಕಳ್ಸದ್ರ? ನಿಮ್ಗೆ ಇನ್ನೊಂದು ನಿಜ ಹೇಳ್ತೀನಿ ಕೇಳಿ. ಅವನು ನಾನ್ ಹೇಳ್ಕೊಂಡ್ ಬಂದಿದ್ ಕಳ್ಳ ಅಲ್ಲ. ಸಾಹೇಬ್ರು ಅವ್ರ ಹೆಂಡತಿ ಚೈನ್ ಕದ್ದ ಅಂತ ಹೇಳ್ಬಿಟ್ಟು ನನ್ ಜೊತೆ ಅವನ್ನ ಕಳ್ಸಿದ್ರು. ಈಗ ಅವ್ರು ಬಂದ್ ಕೇಳಿದ್ರೆ ಏನ್ ಹೇಳ್ತೀರಾ? ನೀವ್ ಯಾಕೆ ಮೊದ್ಲೇ ಹೇಳಿಲ್ಲ? ಯಾಕೆ ಬಂದ್ಬಿಡಿ? ಅಣ್ಣ ಬಿಲ್ಡಪ್. ಅಣ್ಣ ಹೇಳಣ್ಣ. ಹೆಣ್ಣು ನೋಡಕ್ ಹೋಗ್ಬೇಕು, ಬೇಗ ಬಾ. ಅಯ್ಯೋ, ಲೇಟ್ ಆಗಿ ಬರ್ತೀವಿ ಅಂದರು, ಇಷ್ಟು ಬೇಗ ಬಂದ್ಬಿಟ್ಟಿದಾರಲ್ಲಪ್ಪ. ನೋಡಿ, ಅವರು ರಾಮ್ ಅಂತ. ನಮಸ್ಕಾರ. ನಮಸ್ಕಾರ. ಇವರು ಅವ್ರ ತಮ್ಮ ರಮಣ್. ಸರ್ ನಮಸ್ಕಾರ. ಅವ್ರಿಗೆ ಮದುವೆ ಆಗಿದೆ.
ಈ ಹುಡುಗಿ ರಿಯಾಕ್ಷನ್ ನೋಡ್ತಾ ಇದ್ರೆ ಯಾಕೋ ಇದು ಹೊಗೆನೆ ಅನಿಸ್ತಾ ಇದೆ. ನೋಡಿ ಸ್ವಾಮಿ, ನಿಮ್ ಮಗಳನ್ನ ಇವ್ರಿಗೆ ಕೊಟ್ಟು ಮದುವೆ ಮಾಡಿದ್ರೆ ರಾಣಿ ಮಹಾರಾಣಿಯಾಗಿ ನೋಡ್ಕೊಳ್ತಾರೆ. ಹಾಗೇನೆ ಇವರಿಗೆ ತಂದೆ ತಾಯಿ ಇಲ್ಲ, ನಿಮ್ಮನ್ನೇ ಸ್ವಂತ ತಂದೆ ತಾಯಿ ತರ ನೋಡ್ಕೊಳ್ತಾರೆ. ಅವ್ರಿಗೆ ತಂದೆ ಆಗೋಷ್ಟು ನನಗೆ ವಯಸ್ಸಾಗಿಲ್ಲ ಬಿಡಿ. ಸುಮ್ಮನೆ ತಮಾಷೆ ಮಾಡಿದೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಳ್ಳೆ ಮರ್ಯಾದೆ. ಶೀಲಾ, ಟೀಚರ್, ಎಸ್, ಇವನು ದಿನಾಂಕಾಗೆ ಪ್ರಿಯಾಂಕ ಅಂತ ಬರ್ದವನೆ. ಇಲ್ಲ ಟೀಚರ್, ನಾನು ಬರ್ದಿಲ್ಲ. ಯಶ್ವಂತ್, ಟೀಚರ್, ನಾನು ಬರ್ದಿಲ್ಲ. ಇವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಯಾಕೋ? ಯಶ್ವಂತ್, ಆ ತರ ಎಲ್ಲ ಬರಿಬಾರ್ದು. ಯಾಕೋ? ರಾಮ್, ಯಾಕಿಂಗ್ ಮಾಡ್ತೀಯಾ? ಸುಮ್ನೆ ಕುತ್ಕೊಳಕ್ ಆಗಲ್ವಾ? ದಡ್ಡ, ಒಂಚೂರು ಬುದ್ಧಿ ಇಲ್ಲ ನಿಂಗೆ. ಟೀಚರ್ ನಿನ್ನ ಬೈದಿದ್ದಕ್ಕೆ ನಂಗೆ ತುಂಬಾ ಬೇಜಾರಾಯ್ತು ಗೊತ್ತಾ? ನೀನೇನ್ ಬೇಜಾರ್ ಮಾಡ್ಕೋಬೇಡ ಶೀಲಾ. ಟೀಚರ್ ಇನ್ನೊಂದ್ಸರಿ ಬೈಲಿ, ಅವ್ರ ಬಾಯಿಗೆ ಕೈಗೆ ಫೆವಿಕಾಲ್ ಹಾಕಂಟಿಸ್ಬಿಡ್ತೀನಿ ಅಷ್ಟೇ. ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ ಶೀಲಾ. ರಾಮ್, ಕೈ ಬಿಡಿ, ಯಾರಾದ್ರೂ ನೋಡ್ತಾರೆ. ಕೈ ಬಿಡಿ ಶೀಲಾ, ಕೈ ಬಿಟ್ಟರೆ ತಪ್ಪು ತಿಳ್ಕೊತಾರೆ, ಕೈ ಹಿಡ್ಕೊಂಡ್ರೆ ಯಾರು ತಪ್ಪು ತಿಳ್ಕೊಂತಾರೆ? ಪ್ಲೀಸ್. ಶೀಲನ್ ಮದ್ವೆ ಆಗೋಯ್ತು. ಶೀಲನ್ ಮದ್ವೆ ಆಗೋಯ್ತು. ಶೀಲನ್ ಮದ್ವೆ ಆಗೋಯ್ತು. ನೀನೇನ ಹುಡ್ಕೋ? ಶೀಲಾ, ಯಾಕೆ? ಮಗನೇ, ನಾನೇನ್ ಮಾಡ್ದೆ? ಜೀವನ ಹಾಳು ಮಾಡಿದಲ್ದೆ ನನ್ ಮಗಳ ಜೀವನ ಹಾಳು ಮಾಡಕ್ ಬಂದಿದ್ಯಾ? ಈ ಪೊರ್ಕೆಯಲ್ಲಿ ನಿನ್ ಕೈಕಾಲು ಮುರಿತೀನಿ. ನನ್ ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ರು ಎಲ್ಲ ಹಾಳಾಗೋಯ್ತು. ಸರ್, ಏನ್ ಸರ್ ಮುಖ ನೋಡ್ತಾ ಇದ್ದೀರಾ? ಕಾಪಾಡಿ ಸರ್. ನೀನು RC Brothers, escape! ಅಯ್ಯೋ, ಸ್ಟೀಲ್ ರಥದಲ್ಲಿ ಲೈಟ್ ತಂದ ಕಿರಣ ಚಂದ್ರನ ಕೈಯಲ್ಲಿ ಬೀಜಗಳು, ಬಟಾಣಿ ಬೀಜಗಳು, ಬೀಜಗಳ ಹೊತ್ತ ಕುಶಲಗಡಿ ಮಾಲಕನಿಗೆ ಏಕ್ ದೋ ತೀನ್ ಏಕ್. ಒಂದ್ ನಿಮಿಷ. ಓ, ತುಂಬು ಗರ್ಭಿಣಿ, ಅಲ್ಲಲ್ಲ, ತುಂಬು ಹೃದಯದ ಆಂಟಿ. ಮಾಲಕರೇ, ಒಳ್ಳೇದಲ್ಲ. ಹೋಗ, ನೋ ನೋ ನೋ, ತಗೊಳ. ಕೇವಲ 10 ರೂಪಾಯಿ ಸಾಲದಿಲ್ಲ. ಓನ್ಲಿ 60 or 90. ಓ, ನನ್ನ ಮಗನೇ, ಕೊಡ್ತೀನಿ ಹೋಗೋ. ಹೌದಾ? ಓಕೆ ಆಂಟಿ, ಕಂಟಿನ್ಯೂ ಸೆಲ್ಫ್ ಕೋಆಪರೇಟಿವ್ ಸೊಸೈಟಿ. ದೇವಾಂಟಿ ಬುದ್ಧಿ ಇಲ್ಲ. ಇವನು ಬಟಾಣಿ. ಸಾರಿ, ಪ್ಲೀಸ್ ಪ್ಲೀಸ್ ಹೋಗ್ಬಿಡ ಪ್ಲೀಸ್. 18 years. ಚಿಗುರು ಬರೀ ಮೇಕಪ್ ತುಂಬ್ಕೊಂಡಿದೆ. ಎಂತ ಗ್ರೇಟ್ ತಂದೆಯವರು, ತನ್ನ ಮಗನಿಗೋಸ್ಕರ ಅಷ್ಟೊತ್ತಿಂದ ಹುಡುಗಿನ ಹುಡುಕ್ತಾನೆ ಇದ್ದಾರೆ. ಅವನ್ ಮದುವೆ ಆದಂಗೆನೆ. ಸ್ವಲ್ಪ ಅವರೇಜ್ ಆಗಿದ್ದಾಳೆ. ಲೈಫ್ ಕೊಡೋಣ ಅಂದ್ರೆ 23 ಇಂದ 25 ವರ್ಷದೊಳಗೆ ಇರಬೇಕಂತೆ ಹುಡುಗರು. ನನಗೇನಂತ ವಯಸ್ಸಾಗಿಲ್ಲ, ಕೇವಲ 15, 3 45 ಅಷ್ಟೇ. ನಾನಾದ್ರೂ ಇವ್ರಿಗೆ ಹೆಲ್ಪ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಾನು ತುಂಬಾ ಹೊತ್ತಿಂದ ಗಮನಿಸ್ತಾನೆ ಇದ್ದೀನಿ. ಫೋಟೋಗಳ ಮೇಲೆ ಕೈ ಆಡಿಸ್ಕೊಂಡೇ ಓದನ್ನ ಹುಡುಕ್ತಾ ಇದ್ದೀರಾ. ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸರ್. ಸರ್, ನಿಮ್ಮಂತವ್ರೆ ಸರ್ ನಮಗೆ ಬೇಕಾಗಿರೋದು. ನಮ್ಮ ಕೆಲಸನೇ ಹೆಲ್ಪ್ ಮಾಡೋದು ಸರ್. ಥ್ಯಾಂಕ್ ಯು ಸರ್.
ಇವಾಗ ಹೇಳಿ, ನಿಮ್ಮ ಮಗ ನೋಡಕ್ ಹೇಗಿದ್ದಾನೆ? ಕ್ವಾಲಿಫಿಕೇಶನ್, ಡಿಗ್ರಿನ, BE-ನ, ಡಾಕ್ಟ್ರಾ, ನಿಮ್ದು ಬಾಡಿಗೆ ಮನೆನಾ, ಸ್ವಂತ ಮನೆನಾ, ಮನೇಲಿ ಅತ್ತೆ ಇದಾರಾ ಇಲ್ವಾ, ಗೌರ್ಮೆಂಟ್ ಜಾಬಾ ಅಥವಾ ಪ್ರೈವೇಟ್ ಜಾಬಾ? ನಿಮ್ ಹುಡುಗಿನ ಎನಿ ಟೈಮ್ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಬಿಡ್ತಾರಾ ಬಿಡಲ್ವಾ? ಅಕೌಂಟ್ ತುಂಬಾ, ಹಾಗೆ ಜೀಪ್ ತುಂಬಾ? ಮದುವೆ ಆಗಕ್ಕೆ ಹುಡುಗಿ ಬೇಕಾಗಿರೋದು ನಿಜ, ಆದ್ರೆ ನೀವು ಹೇಳ್ತಿರೋದ್ರಲ್ಲಿ ಸ್ಮಾಲ್ ಚೇಂಜ್. ಏನ್ ಸರ್? ಹುಡುಗಿ ಬೇಕಾಗಿರೋದು ನನಗೆ. ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಅಯ್ಯೋ, 18 ವರ್ಷದ ಹುಡುಗಿ ಡೀಟೇಲ್ಸ್ ನೋಡ್ತಿರುವಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಬನ್ರಿ ರೇ. ಸರ್, ಯಾಕೆ ಸರ್ ಅಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ನಾವೇನ್ ಮದುವೆ ಆಗೋದೇ ಇಲ್ಲಿರೋದನ್ನ ನೋಡಿ. ಒಂದ್ ರೇಂಜ್ಗೆ ಓಕೆ ಸರ್. ಆ ಫೈಲಲ್ಲಿ ಇದಾರಲ್ಲ ಕಿರಣ್ ಪಾಟೀಲ್, ಓಕೆ, ನನಗಿಷ್ಟ ಆಯ್ತು. ಓಕೆ. ಮಿಸ್ಟರ್ ಕಾರ್ಡ್ಸ್ ಎಲ್ ಕಳ್ದೋಗಿದ್ರೆ? ಒಂದ್ ದೊಡ್ಡ ಡೀಲ್ ಮಾಡಕ್ ಹೋಗಿದ್ದೆ ಅಣ್ಣ. ದೊಡ್ಡ ಡೀಲ್ ಅಂತಂದ್ರೆ ಯಾವ ಟ್ರೈನ್ ಗೂಡ್ಸ್ ತುಡುಗು ಮಾಡಕ್ ಹೋಗಿದ್ಯೋ? ನಾನೆಂತ ಕುಖ್ಯಾತ ಕಳ್ಳ ಅಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಗೊತ್ತಾಯ್ತು ಬಿಡೋ, ಎಷ್ಟು ದೊಡ್ಡದು ಎಗರ್ಸ್ಕೊಂಡ್ ಬಂದಿದ್ಯಾ ಅಂತ. ತಗೋ, ಗೋ ಗೋ ಗೋ. ಬನ್ರಪ್ಪ ಬೇಗ. ಈ ಡೇಟಿಂಗ್ ಆ್ಯಪಲ್ಲೂ ಹುಡುಗಿ ಸಿಗ್ತಾ ಇಲ್ವಲ್ಲಪ್ಪ ನನಗೆ. ಪರಮಾತ್ಮ, ಈ ಭೂಮಿ ಮೇಲೆ ಒಂದು ಗಂಡಿಗೆ ಒಂದು ಹೆಣ್ಣು ಸೃಷ್ಟಿಯಾಗಿರುತ್ತೆ ಅಂತ ನಮ್ಮ ತಾತ ಹೇಳ್ತಾ ಇದ್ದ. ನಿನ್ನ ಬತ್ತಳಿಕೆಯಲ್ಲಿ ನನಗಾಗುವಂಥ ಹುಡುಗಿ ಯಾರೂ ಸೃಷ್ಟಿಯಾಗಿಲ್ವ ತಂದೆ? ಇದು ನ್ಯಾಯನ? ತಕ್ಕಡಿ ಸರಿಯಾಗಿ ತೂಗಬೇಕು ಅಂದ್ರೆ 2 ಕಡೆನೂ ಸಮನಾದ ಭಾರ ಇರಬೇಕು ತಂದೆ. ಬೇಗ ಕಳಿಸಪ್ಪ ಪ್ಲೀಸ್. ಮೇಡಮ್. ಏನ್ ಮೇಡಮ್? ಯಾವನೋ ಕಳ್ಳ ನನ್ ಗಾಡಿನ ಕದ್ದು ಇಲ್ಲಿ ಮಾರೋಗಿದ್ದಾನಂತ ಗೊತ್ತಾಯ್ತು. ಎಲ್ಲೋ ನನ್ ಗಾಡಿ? ಇಲ್ಲಿ ಯಾರು ಬಂದೂ ಇಲ್ಲ, ಯಾವ ಗಾಡಿ ಮಾರೂ ಇಲ್ಲ ಮೇಡಮ್. ನಿಮಗೆಲ್ಲೋ ಕನ್ಫ್ಯೂಸ್ ಆಗಿರ್ಬೇಕು. ಇದು ಸ್ಕ್ರಾಪ್ ಯಾರ್ಡು, ಗ್ಯಾರೇಜ್ ಅಲ್ಲ ಮೇಡಮ್. ಏನ್ ಡವ್ ಮಾಡ್ತೀಯ ನನ್ ಮಗ್ನೆ? ಸುತ್ತಮುತ್ತ ವಿಚಾರಿಸಿನೇ ಕಡೆದಾಗಿ ಇಲ್ಲಿ ಬಂದಿರೋದು. ಡಾಕ್ಟ್ರು ಗಾಯವಾಸಿ ಆಗ್ಲಿ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ ಟ್ರೀಟ್ಮೆಂಟ್ ಇಂದ ಆಗೋ ಗಾಯವಾಸಿ ಆಗೋದೇ ಇಲ್ಲ. ಮುಚ್ಕೊಂಡು ನನ್ ಗಾಡಿ ಎಲ್ಲಿದೆ ಅಂತ ಹೇಳಿದ್ರೆ ಸರಿ. ಎಲ್ರೋ ನನ್ ಗಾಡಿ? ಕರೀರು ನಿಮ್ ಓನರ್ನ. ಅಣ್ಣ, ಕಾನ್ಸ್ಟೇಬಲ್ ಲೇಡಿ ಕರೀತಾ ಇದ್ದಾರೆ, ಬೇಗ ಬನ್ನಿ ಅಣ್ಣ. ಪರಮಾತ್ಮ, ನಾನು ಕೂಗು ಇಷ್ಟು ಬೇಗ ಕೇಳಿಸ್ಬಿಡ್ತೇನಪ್ಪ ನಿನಗೆ? ಕಟ್ಟಿವೆ ಯೂನಿಫಾರ್ಮ್ ಅಲ್ಲಿ ಹಿಂಗ್ ಕಾಣ್ತಾವಳೆ ಅಂದ್ರೆ ಇನ್ನ ಹೇಳಿ ಮೇಡಮ್, ಏನ್ ವಿಷಯ? ನಮ್ಮಿಂದ ಏನಾದ್ರೂ ಹೆಲ್ಪ್ ಆಗ್ಬೇಕಿತ್ತಾ? ಆ ಡೈರೆಕ್ಟರ್ ಕತೆ ಹೇಳಿಲ್ವೇನ್ರಿ ಅವನಜ್ಜಿ? ನಿಮ್ಮ ಮಧುರವಾದ ಕಂಠದಲ್ಲಿ ಕೇಳ್ಬೇಕು ಅಂತ ಆಸೆ. ಹೇಳ್ತೀರಾ ಪ್ಲೀಸ್? ನನ್ ಗಾಡಿನ ಯಾವನೋ ಕಳ್ಳ ಕದ್ದು ಇಲ್ಲಿ ಬಿಟ್ಟೋಗಿದ್ದಾನಂತ ನಂಗೆ ಗೊತ್ತಾಗಿದೆ. ಗಾಡಿನ? ನನಗ್ ನನ್ ಗಾಡಿ ಬೇಕು ಅಷ್ಟೇ. ನಿಮ್ ಗಾಡಿನ ಯಾರು ತಂದ್ಕೊಟ್ಟಿಲ್ಲ. ನಿಜ ಮೇಡಮ್. ನನ್ ಮಕ್ಳ, ನಿಮಗ್ ಬೀಪ್ ಸೌಂಡೇ ಸರಿ. ಥು ನಿಮ್ಮ. ಈ ಘನವಾದ ತಾಳಿಯನ್ನ ಅವರ ಕೊಳ್ಳೆಗೆ ನೇತಾಕಿ. ಪರಮಾತ್ಮ, ಭಗವಂತ ಕಾಪಾಡಪ್ಪ. ಮದುವೆ ಆಗ್ಬೇಕು ನನಗೆ. ಏನ್ರಿ ಕನ್ಸ್ ಕಾಣ್ತಿದ್ದೀರಾ? ನನ್ಗೆ ನನ್ ಗಾಡಿ ಬೇಕು ಅಷ್ಟೇ ಇವಾಗ. ಮೇಡಮ್, ನಮ್ಮ ಹತ್ರ ಗಾಡಿ ಭಾಗ್ಯ ಇಲ್ಲ, ತಾಳಿ ಭಾಗ್ಯ ಇದೆ. ನೀವು ಒಪ್ಕೊಂಡ್ರೆ ನಾನ್ ಮದ್ವೆ ಆಗ್ತೀನಿ. ಏನ? ಆದ್ರೂ ನಿಮಗೋಸ್ಕರ ನಮ್ಮ ಹುಡುಗರಿಗೆ ಹೇಳಿ ಗಾಡಿ ಹುಡುಕಿಸ್ತೀನಿ ಮೇಡಮ್, ಓಕೆನಾ? ಗಾಡಿ ಸಿಗ್ಲಿಲ್ಲ ಅಂದ್ರೆ ಜಲಜ ಯಾರು ಅಂತ ತೋರಿಸ್ತೀನಿ. ವಾವ್, ಇವತ್ ನನ್ ಫಸ್ಟ್ ನೈಟು. ಇವತ್ ನನ್ ಫಸ್ಟ್ ನೈಟಾ? ಏ, ನಮ್ಮನೇಲಿ ನನ್ನೇ ಕೂಡ ಹಾಕಿರೋನ್ ಯಾರೋ. ಬಾರ ಒಳಕ್ಕೆ, ಬಾ ಒಳಕ್ಕೆ. ಪೊಲೀಸ್ ಮನೆಗ್ ಯಾವ ಕಳ್ಳ ಬರ್ತಾನೋ
ಬಂದಿರೋದು ಅತ್ತೆ ಮಾವ. ನೀವೇ ದೊಡ್ಡ ಕಳ್ರು, ನನ್ ಕೈಗೆ ಸಿಗ್ದಂಗ್ ಓಡಾಡ್ತಿದ್ದೀರಾ. ಅತ್ತೆ ಮಾವ ಬಂದವ್ರ, ತಡಿ ಒಂಚೂರು ಆಶೀರ್ವಾದ ತಗೊಂಡ್ಬಂದ್ಬಿಡ್ತೀನಿ. ನಿಮ್ ಆಶೀರ್ವಾದಕ್ ಬೆಂಕಿ ಬಿತ್ತು. ಮೊದ್ಲು ಹಾಲ್ ಕೊಡಿರಿ. ಹಾಲ ಹಾಲೆ. ನಾನೇನ್ ಇದಕ್ ಮಾತ್ರ ಹಾಕಿ ನಿಮ್ಮನ್ ಹಾಲ್ ಮಾಡಲ್ಲಪ್ಪ. ಒಳ್ಳೆ ಐಡಿಯಾ. ಕುಡೀರಿ. ಲೇ ಮಿಲ್ಕಿ ಬ್ಯೂಟಿ ನೀನ್ ಇರ್ಬೇಕಾದ್ರೆ ಆ ಮಿಲ್ಕ್ ಕಟ್ಕೊಂಡು ಏನೇ ಮಾಡ್ತೀಯಾ? ಬಾರೆ. ಐ ಲವ್ ಯು ರೀ. ಆಯ್ತು. ಇವತ್ತು ಸಾಹೇಬ್ರು ಫುಲ್ಲು ಮೂಡಲ್ಲಿದ್ದಾರೆ. ಈ ಸಲ ಕಪ್ ನಂದೆ. ಮೇಡಮ್ ಫುಲ್ಲು ಮೂಡ್ಗೆ ಹೋಗ್ಬಿಟ್ಟಿದ್ದಾರೆ. ನಿದ್ದೆ ಮಾತ್ರೆ ಇವತ್ತು ಅದ್ ಹೆಂಗ್ ಕನ್ಸ್ ಬೀಳ್ತದೆ ಅಂತ ನಾನು ನೋಡ್ತೀನಿ. ಲೇ ಕಣ್ ಮುಚ್ಕೊಂಡು ಏನೇ ಕನ್ಸ್ ಕಾಣ್ತಿದ್ಯಾ? ತಗೋ ಹಾಲ್ ಕುಡಿ ತಗೋ. ಹಾಯ್, ಈ ಮಿಲ್ಕಿ ಬ್ಯೂಟಿಗೆ ಯಾಕ್ರಿ ಮಿಲ್ಕು? ನೀವೇ ಇರುವಾಗ ಡೈರಿ ಮಿಲ್ಕು. ನನ್ ಡೈಲಾಗ್ ನನ್ಗೆ ಹೊಡೆದ್ಲಲ್ಲ. ಲೇ ಕುಡಿಯೇ, ಶಕ್ತಿ ಬರ್ತದೆ. ಕೋತಿ ಕುಡಿ ಹೇಳ್ತೀನಿ. ಕುಡಿ ಕುಡಿ. ಸ್ವಲ್ಪ ಯಾಮಾರಿದ್ರಿ ಇವತ್ತೆ ಫಸ್ಟ್ ನೈಟ್ ಮಾಡ್ಕೊಂಡ್ಬಿಟ್ರೋಳು. ರೀ ಐ ಲವ್ ಯು ರೀ. ಗೊತ್ತು ಕಡೆ, ನಂಗೆ ಗೊತ್ತಿಲ್ವಾ? ನಾನು ಯಾಕೆ ನಿದ್ದೆ ಮಾತ್ರ ಯಾಕ್ತೆ ಅಂದ್ರೆ ಒಂದ್ ಸಣ್ಣ ಫ್ಲಾಶ್ ಬ್ಯಾಕ್ ಇದೆ, ನೋಡ್ಕೊಂಬರೋಣ ಬನ್ನಿ. ಕಂದ, ಇಲ್ಲೆಲ್ಲ ಆಟ ಆಡಬಾರ್ದು ಮಕ್ಕಳು. ಹೋಗಮ್ಮ ಹೊರಗಡೆ ಹೋಗು. ನಾವ್ ಆಟ ಆಡ್ದಾನೆ ನೀವ್ ಆಟ ಆಡ್ತೀರಾ ಅಂಕಲ್? ಎಲ್ಲ ಇವಳ ಭಲೆ ಚೂಟಿ ಈಗಿನ ಮಕ್ಕಳು. ಅಲೋಕೋಣ ಅಕ್ಕ. ಸರಿ ಬಾರು. ಅಣ್ಣ ಆಶೀರ್ವಾದ ಬೇಕಾಗಿತ್ತು, ಬರೇ. ಆಶೀರ್ವಾದ ಮಾಡಿ ಬಾಬಾ. ಶೀಘ್ರಮೇವ ಅವಳಿ ಜವಳಿ ಮಿಕ್ಸ್ ಮಕ್ಕಳು ಪ್ರಾಪ್ತಿರಸ್ತು. ಏನ್ ಮಾವ ಹಿಂಗ ಆಶೀರ್ವಾದ ಮಾಡ್ತಾವ್ರೆ? ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನೋ ತರ. ಹಾಗಲ್ಲ, ಅವಳಿ ಜವಳಿ ಅಂದ್ರೆ ಸಾಮಾನ್ಯ 2 ಎಣ್ಣೆ ಆಗ್ಬಿಡುತ್ತೆ, ಇಲ್ಲ 2 ಗಂಡೆ ಆಗ್ಬಿಡುತ್ತೆ. ಒಂದ್ ಗಂಡು ಒಂದ್ ಹೆಣ್ಣು ಆಗ್ಲಿ ಅಂತ ಹೇಳಿ ನನ್ನ ಆಸೆ. ಓಕೆನಪ್ಪ, ಸಮಾಧಾನ ಆಯ್ತಾ? ಬಾಮ್ಮ. ಹೇ ಅಣ್ಣ, ನನಗೆ ಸಿಗದೆ ಇರೋ ಯೋಗ ನಿನಗೆ ಸಿಕ್ಕಿದೆ. ಚೆನ್ನಾಗಿ ಉಪಯೋಗಿಸ್ಕೊ. ಒಳ್ಳೆ ಮ್ಯಾಚ್ ಆಡು. ಅವಳಿ ಜವಳಿಗೆ ಟ್ರೈ ಮಾಡು. ಮಾವ, ಇಷ್ಟು ವಯಸ್ಸಾಗಿ ಮದುವೆ ಆಗದೆ ಇರೋರು ಇಂಥ ಸಮಯದಲ್ಲಿ ಇಲ್ಲಿ ಇರಲೂಬಾರ್ದು, ಆಶೀರ್ವಾದನೂ ಮಾಡಬಾರ್ದು. ಹಾಲ್ ಕರ್ಗಿರ್ ಕಬ್ರಕ್ ಹೋದ್ಲ, ಇಲ್ಲ ಡೈರಿ ದೂರ ಇರ್ಬೇಕು. ಫೋನು. ಅಣ್ಣ ಅಣ್ಣ ಯಾಕೆ ಫೋನ್ ಮಾಡ್ತಾನೆ? ಏನಾದ್ರೂ ಟಿಪ್ಸ್ ಗಿಪ್ಸ್ ಕೊಡಕ್ ಫೋನ್ ಮಾಡಿರ್ಬೇಕು. ಬದ್ನೆಕಾಯಿ ಟಿಪ್ಸ್ ಕೊಡ್ತಾನೆ. ಅವನಿಗೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಕಟ್ ಆಯ್ತು. ಎಲ್ಲೋದ್ಲಿ ಇವಳು? ಫಸ್ಟ್ ನೈಟ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾವನಲ್ಲ ಅಣ್ಣ, ಏನೋ ಅರ್ಜೆಂಟ್ ಇರ್ಬೇಕು. ಲೇ ರಮಣ, ಅಣ್ಣ ನಿನಗೆ ಮದುವೆ ಆಯ್ತು, ಮಕ್ಕಳು ಆಗ್ತವೆ, ನಾನು ಒಬ್ಬಟ್ಟೆ ಆಗ್ಬಿಟ್ನಲ್ಲೋ. ಅಣ್ಣ ನಾನಿದಿಲ್ಲ ಅಣ್ಣ. ನೀನೆಲ್ಲೋ ಇರ್ತೀಯ, ನಿನ್ನ ಹೆಂಡತಿ ಮಕ್ಕಳ ಜೊತೆಗೆ ಚೆನ್ನಾಗಿರ್ತೀಯ. ಆದ್ರೆ ನಾನ್ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಣ್ಣ ಇಲ್ಲ ಕಣೋ, ಊರೇ ಬಿಟ್ಟು ಹೋಗ್ಬಿಡ್ತೀನಿ ಕಣೋ. ಅಣ್ಣ ಬೇಡ ಕಣೋ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ. ಅಣ್ಣ 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 ನಾನ್ ಶಪಥ ಮಾಡ್ತಾ ಇದ್ದೀನಿ, ನಮ್ಮ ಅಣ್ಣನ್ ಮದ್ವೆ ಆಗೋ ತನಕ ನಾನ್ ಫಸ್ಟ್ ನೈಟ್ ಮಾಡ್ಕೊಳಲ್ಲ. ಇದೆ ಆ ಫ್ಲಾಶ್ ಬ್ಯಾಕ್. ಏನ್ ತಿಂತಾಳೆ ಇಷ್ಟು ಕವಳೆ? ಅಲ್ಲ, ನನ್ ಶಪಥನೇ ಮುರಿಯಕ್ ಬಂದವಳಲ್ಲ. ಹಾಯ್ ಮೈ ಸ್ವೀಟ್ ಹಾರ್ಟ್. ಹಲೋ ಮೇಡಮ್. ಹಲೋ ಪ್ಲೀಸ್ ಪ್ಲೀಸ್ ಗಾಡಿ ಸೈಡ್ಗೆ ಹಾಕ್ರಿ, ಮಾತಾಡ್ಬೇಕು. ಮೇಡಮ್ 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 ಪ್ಲೀಸ್ ಪ್ಲೀಸ್. ಏ ಪೊಲೀಸಮ್ಮ, ನೋಡಿದ್ರಾ, ಒಂದೇ ಒಂದಿನ ಅವ್ನು ಸ್ಕ್ರಾಪ್ ಯಾರ್ಡ್ಗೆ ಹೋಗಿದ್ದು. ನನ್ನ ನೋಡಿ ತಲೆ ತಿರ್ಗಿ ಇಲ್ಲಿವರೆಗೂ ಫಾಲೋ ಮಾಡ್ಕೊ ಬಂದ್ಬಿಟ್ಟಿದ್ದಾನೆ.
ಹೆಂಗೆ ನಾವು? ನೀವು ಬಿಡಿ ಮೇಡಮ್, ಅರ್ಧ ವಯಸ್ಸಾಗಿರೋ ಐಶ್ವರ್ಯ ರೈ. ಏನಿಲ್ಲ, ಅವ್ರಿಗೆ ವಯಸ್ಸಾದ್ರೂ ಫ್ಯಾನ್ಸ್ಗೇನ್ ಕಮ್ಮಿ ಇಲ್ಲ ಅಂತ ಹೇಳಕ್ ಬಂದೆ. ಬಿಡಿ, ತಲೆ ತಿರುಗಿ ಅಲ್ಲೇ ಎಲ್ಲೋ ಬೀಳೋದಕ್ಕಿಂತ ಇಲ್ಲಿವರೆಗೂ ಬಂದಿದಾರಲ್ಲ ಹುಡ್ಕೊಂಡು. ಅಣ್ಣ ಓ ಏನ್ ಇಲ್ಲಿ ಬಂದಿದ್ಯಾ? ಇದು ಮ್ಯಾಟ್ರಿಮನಿ ಆಫೀಸಿಂದ ಫೋನ್ ಬಂದಿತ್ತು. ಹಾ ಸಾಯಂಕಾಲ ಹೆಣ್ಣು ನೋಡಕ್ ಹೋಗ್ಬೇಕು ಅಂತ, ಅದಕ್ಕೆ ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಪ್ಪ ಇಲ್ಲ ಯಾಕೆ? ಸಾಹೇಬ್ರು ಬೇರೆ ಮರ್ಡರ್ ಕೇಸ್ ಮೇಲೆ ಹೊರಗಡೆ ಹೋಗಿದ್ದಾರೆ. ನನ್ನನ್ನ ನೈಟ್ ಡ್ಯೂಟಿಗೆ ಹಾಕಿದ್ದಾರೆ. ನಾನೇನಾರು ಮನೆಗೆ ಹೋಗ್ತೀನಿ ಅಂದ್ರೆ ಎಣ ಕಾಯಕ್ ಹಾಕ್ಬಿಡ್ತಾರೆ. ಅಪ್ಪ ನಿನ್ ಕೈ ಮುಗಿತೀನಿ, ನೀನೇ ಹೋಗ್ಬಿಟ್ ಬಾ. ಹೆಣ ಕಾಯಕ? ಅಲ್ಲಪ್ಪ ಹೆಣ್ಣು ನೋಡಕ್ಕೆ. ಓ ಸರಿಯಪ್ಪ, ನೀನ್ ಹೋಗ್ಬಿಟ್ಟು ಬಂದು ಫೋನ್ ಮಾಡು, ಆಮೇಲೆ ಮನೆಗೆ ಬಂದ್ಮೇಲೆ ಮಾತಾಡ್ಬೋದು. ಸರಿ. ಈ ರಮಣ ಅವ್ರ ಹತ್ರ ಏನೋ ಕುಯ್ತಾ ಇದ್ದಾರೆ. ಒಳಗ್ ಬಂದ್ಮೇಲೆ ಏನು ಅಂತ ವಿಚಾರಿಸ್ಕೊಳ್ಳಿ. ಸರಿ ಹಂಗಾರೆ ಟೈಮ್ ಆಗುತ್ತೆ, ನೀನ್ ಹೋಗ್ತೀನಿ. ಹಾ ಸರಿ ಕಣ. ಹಾ ರಮಣ್ ಸರ್, ಹಾ ಯಾರದು ನಿಮ್ ಜೊತೆ ಮಾತಾಡ್ತಾ ಇದ್ರಲ್ಲ? ನೀವ್ ಬೇರೆ ಕೈ ಮುಗಿದ್ ಮಾತಾಡ್ತಾ ಇದ್ರಿ. ನಮ್ಮ ಅಣ್ಣ ರಾಮಾಚಾರಿ ಅಂತ ಹೆಣ್ಣು ನೋಡ್ಕೊಂಬರೋಣ ಬಾ ಅಂದ. ಅಪ್ಪ ನಾನು ಬಿಟ್ಬಿಡಪ್ಪ ಅಂತ ಕೈ ಮುಗ್ದು ಹೇಳ್ತಾ ಇದ್ದೆ. ಮತ್ತೆ ನೀವ್ ಮಾತ್ರ ಮದ್ವೆ ಆಗಿ ಬೆಚ್ಚಿಗೆ ಮಲ್ಕೊಂಡು ಅವ್ರನ್ನ ಬೈಲಿಗ್ ಬಿಡೋದ್ ಸರಿನಾ? ನಾವು ಹೆಣ್ಣು ನೋಡ್ತಾನೆ ಇದೀವಿ, ಹೆಣ್ಣು ಸಿಗ್ಬೇಕಲ್ಲ. ಒಂದ್ ವಿಷಯ ಹೇಳ್ತೀನಿ, ಅವನ್ನ ಮದುವೆ ಮಾಡ್ಕೊಳ್ಳೋರು ತುಂಬಾ ಅದೃಷ್ಟ ಪಡ್ರೋರು. ಅವ್ನ್ ಮದುವೆ ಮಾಡ್ಕೊಳ್ಳೋರು ಹೆಂಗಿರ್ತಾರೆ ಅಂದ್ರೆ ವರ್ಣಿಸಕ್ಕೆ ಪದಗಳೇ ಸಿಗ್ತಾ ಇಲ್ಲ ನನ್ಗೆ. ತಕ್ಕ ಮಟ್ಟಿಗೆ ಆಸ್ತಿ ಹಣ ಎಲ್ಲ ಇದೆ, ಅದಕ್ಕೇನ್ ಕಮ್ಮಿ ಇಲ್ಲ. ನಾನು ಒಂದ್ ವಿಷಯ ನಿಮ್ ಹತ್ರ ಹೇಳೋಣ ಅನ್ಕೊಂಡಿದೀನಿ, ನೀವ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ? ಫಸ್ಟ್ ಹೇಳ್ಬಿಡಿ, FIR ಹಾಕೋದೋ ಬಿಡೋದು ಅಂತ ಆಮೇಲೆ ನೋಡೋಣ. ನೀವ್ ಒಪ್ಪಿದ್ರೆ ನಾನ್ ನಿಮ್ ಅಣ್ಣನ ಮದ್ವೆ ಆಗ್ಲಾ? ಮೇಡಮ್, ನನ್ನ ಪಾಲಿನ ದೇವತೆ ಮೇಡಮ್, ನೀವು ದೇವತೆ. ಲೇ ರಮಣಾಚಾರಿ, ಎಂತ ದಡ್ಡನ್ ಮಗನು ನೀನು. ನಿಮ್ ಮತ್ಗೆ ನಿಮ್ ಸ್ಟೇಷನ್ಲೇ ಲಾಠಿ ಇಟ್ಕೊಂಡು ಓಡಾಡ್ತಿದ್ರು, ಕಂಡಿಡಿಯಕ್ಕಾಗ್ಲಿಲ್ವಲ್ಲೋ ದಡ್ಡನ್ ಮಗ. ಈ ವಿಷಯನ ಫಸ್ಟ್ ನನ್ನ ಹೆಂಡತಿಗೆ ಹೇಳ್ಬಿಡ್ಬೇಕು. ಈ ಪ್ರಾಣಿ ಯಾಕೆ ಕಾಲ್ ಮಾಡ್ತ? ಏನ್ ಹೇಳ? ಹಲೋ, ನಾನು ಏನ್ ಹೇಳ? ನಿಂಗೊಂದು ಗುಡ್ ನ್ಯೂಸ್ ಕಣೆ. ಗುಡ್ ನ್ಯೂಸ್ ಹೇಳ್ಬೇಕಾಗಿರೋದ್ ನಾನು, ನೀನಲ್ಲ. ಗೂಬೆ ಅದಲ್ಲ, ಇಲ್ಲಿ ನಮ್ ಸ್ಟೇಷನ್ಲಿ ಒಬ್ರು ಮೇಡಮ್ ನಮ್ಮ ಅಣ್ಣನ್ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ. ಹಳೆ ಜೋಕುರಿ, ಬೇರೆ ಏನಾದ್ರು ಇದ್ರೆ ಹೇಳಿ. ಅವಳು ನಿಜ ಕಣೆ. ಹೌದಾ? ನಿಜವಾಗ್ಲು? ನಿಮ್ಮ ಅಪ್ರಾಣಗಳು ಸೂಪರು. ನೀವೀಗ ಎಲ್ಲಿದ್ದೀರಾ? ಇನ್ನೆಲ್ಲಿ ಸ್ಟೇಷನ್ ಇದೀನಿ ಕಣೆ. ಬಂದೆ. ಅಲ್ಲ ಹಲೋ ಹಲೋ, ತಗೊಳ್ಳಿ. ಅಕ್ಕ 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 ಅಕ್ಕ, ಎಲ್ಲಿದ್ದೀರಾ ನೀವು? ಅಕ್ಕ ಅಕ್ಕ, ಅಯ್ಯೋ ನನ್ನ ಭಾಗ್ಯ ದೇವತೆ. ಅಕ್ಕ ಎಲ್ಲಿದ್ದಾರೆ ಅಕ್ಕ? ಅಕ್ಕ ಅಕ್ಕ ಇಲ್ಲಿ ಒಳಗ್. ಅಕ್ಕ 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 ಎಲ್ಲಿದ್ದೀರಕ್ಕ? ಅಕ್ಕ ನಿಮ್ಮ ನೋಡಕ್ಕೆ ಓಡೋಡ್ ಬಂದಿದ್ದೀನಿ ರೀ. ಎಲ್ರಿ ಅಕ್ಕ? ಲಾಠಿ ತಗೊಂಡ್ ಬಿಟ್ಟ ಅಂದ್ರೆ ನಿಮ್ ತವ್ರ ಮರನ ಹಿಂಗೋಡಾಡ್ತೀಯಲ್ಲ. ತವ್ರ ಮನೇನೋ ನೆರ್ಮನೇನೋ. ನಮ್ಮ ಅಕ್ಕ ಎಲ್ರಿ? ಅದನ್ನೆಲ್ಲೇ ಕೇಳಿದ್ರೆ ಹೇಳ್ತಿರ್ಲಿಲ್ವಾ? ಇವ್ರೆ ನಿಮ್ಮ ಅಕ್ಕ. ಅಕ್ಕ, ನಮ್ಮಿಬ್ರನ್ನ ಒಂದು ಮಾಡಕ್ ಬಂದಿರೋ ಪ್ರಸ್ತ ದೇವತೆ ರೀ. ಒಂದ್ ನಿಮಿಷ ಕೂಡ ವೇಸ್ಟ್ ಮಾಡ್ಬೇಡಿ. ಅರ್ಜೆಂಟ್ ಆಗಿ ಹೋಗಿ ನಿಮ್ಮಣ್ಣ ಸ್ನಾನ ಮಾಡಿಸ್ಕೊಂಡು ಒಳ್ಳೆ ಬಟ್ಟೆ ಹಾಕಿಸ್ಕೊಂಡು ಚೌಟ್ರಿ ಬುಕ್ ಮಾಡ್ಕೊಂಡು ಹಂಗೆ ಪುರೋಹಿತರನ್ನು ಕರ್ಕೊಂಡ್ ಬಂದ್ಬಿಡ್ರಿ. ಆಮೇಲೆ ಏನದು ದಂಟಡ ಕಣಕ ತಮಟೆಯನ್ನು ಕರ್ಕೊಂಡ್ ಬಂದ್ಬಿಡ್ರಿ. ತಮಟೆ ತರಕ್ಕೆ ಅಲ್ಲಲ್ಲ, ಗಟ್ಟಿ ಮೇಳ ಅವ್ರನ್ನು ಕರ್ಕೊಂಡ್ ಬನ್ನಿ. ಅಷ್ಟರಲ್ಲಿ ನನ್ನ ಅಕ್ಕನ ಚಿಕ್ಕಪಟ್ಟೆ ಕರ್ಕೊಂಡು ಹೋಗಿ ಅವಳಿಗೆ ಬೇಕಾಗಿರೋ ಒಡವೆ, ವಸ್ತ್ರ, ಬಟ್ಟೆ ಬರೀ ಎಲ್ಲ ತಗೊಂಡು ಒಂದು 10 ಜೊತೆ ಸೀರೆ ತಗೊಂಡು ಅದ್ರಲ್ಲಿ ಅಕ್ಕಂಗ್ ಒಳ್ಳೆ ಸೀರೆ ಉಡ್ಸಿ ಒಂದು ಚಿನ್ನದ ಹಾರ ಹಾಕಿದ್ರು ಪರವಾಗಿಲ್ಲ ರೀ. ನಮ್ಮಿಬ್ರನ್ನ ಒಂದ್ ಮಾಡಕ್ ಬಂದಿರೋ ದೇವತೆ ತರ ಕಾಣ್ತಾವಳೆ. ಅದ್ರ ಜೊತೆಗೆ ಇದನ್ನು ಗಿಫ್ಟ್ ಆಗಿ ಕೊಟ್ಬಿಡಿ. ಏನ್ರಿ ಅದು? ಏನ್ರಿ? ನಾನೇನ್ ಕಮಿಷನರ್ ಏನೇ ಟ್ರಾನ್ಸ್ಫರ್ ಮಾಡಕ್ಕೆ ಇವ್ರನ್ನ? ಯಾವಳ ಹೇಳು? ನನ್ನ ಅದೃಷ್ಟನೇ ಸರಿ ಇಲ್ಲ. ಇದು ವರ್ಕೌಟ್ ಆಗ್ಲಿಲ್ವಲ್ಲ. ತಗೊಳೆ ಅಪ್ಪ, ಈ ಹೆಂಡತಿ ಜೊತೆ ಕೊತ್ತಂಬರಿ ಸೊಪ್ಪು ತರಕಾರಿ ತರಕ್ ಮಾರ್ಕೆಟ್ ಮಾತ್ರ ಹೋಗ್ಬಾರ್ದು. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತಪ್ಪ. ಬೇಕಾದ್ರೆ ಕಳ್ಳರನ್ನ ಜೀಪಲ್ಲಿ ಚೇಸ್ ಮಾಡ್ಕೊಂಡು ಡಡ 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 ಅಂತ ಎನ್ಕೌಂಟ್ರು ಮಾಡ್ಬಿಡ್ಬೋದು. ಸುಸ್ತಾಗೋಯ್ತು. ಲೇ ಇವಳೆ, ನೀರು ತಗೋಬಾರೆ ಒಂಚೂರು. ಅಪ್ಪ, ಏನೇ ಇದು?
ಕಾಮ ಕಸ್ತೂರಿ ಬೀಜ ಜ್ಯೂಸು ರೀ. ಕಾಮ ಕಸ್ತೂರಿ ಬೀಜನ ಎಲ್ಲೋ ಕುದುರೆ ಸೌಂಡ್ ಬತ್ತಾಯ್ತಲ್ವಾ? ನಿಜವಾಗ್ಲೂ ಕೇಳಿಸ್ತಾ ಇದೆಯಾ ರೀ? ಅಯ್ಯೋ ನಿನ್ ಮನೆ ಕಾಯೋಗ ಶಪಥ ಮಾಡಿದಿ ಕಡೆ ಒಳ್ಳೆ ಕಡೆ. ಅಯ್ಯೋ ನನ್ನ ಹೆಂಡತಿಯಿಂದ ಕಾಪಾಡ್ರಪ್ಪ, ಕಾಪಾಡಿ. ರೇ, ಮರ್ಯಾದೆಯಿಂದ ಬಾಗಿಲು ತೆಗಿರಿ, ಇಲ್ದಿದ್ರೆ ನಿಮ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಗ್ರಾಚಾರನಾರು ಬಿಡಿಸ್ಕೋ, ಏನಾರು ಬಿಡಿಸ್ಕೋ. ನೀನ್ ಅಲ್ಲಿದ್ರೆ ಸರಿ, ನಾನ್ ಶಬ್ದ ಎಲ್ಲ ಹಾಳು ಮಾಡ್ಬಿಡ್ತೇನೆ ನೀನು. ಅಯ್ಯೋ ನಿಮ್ ಶಬ್ದದ ಮನೆ ಹಾಳಾಗ. ಮೊದ್ಲಾ ಸೋದರ ಮಾವ ವಿನೋದ. ಹಲೋ, ಹೇಳು ವಿನು. ಹೇಗಿದೆಯೇ? ನನ್ನ ನೆನೆಸ್ಕೊಂಡ್ಬಿಟ್ಟಿದ್ಯಾ? ಹೇಗಿದ್ಯೋ? ಅಪ್ರೂಪಕ್ ಫೋನ್ ಮಾಡ್ಬಿಟ್ಟಿದ್ಯಾ? ಚೆನ್ನಾಗೇ ಇದ್ದೀನಿ. ಒಂದ್ ನಿಮಿಷ ಏನು ಕೇಳಿಸ್ತಿಲ್ಲ. ನಿನ್ ಮನೆಗ್ ಬಂದಾಗ್ಲೆಲ್ಲ ನಿನ್ನೇ ನೆನೆಸ್ಕೋತಿರ್ತೀನಿ ಕಣೆ. ಅತ್ತೆ ಹೇಳ್ತಿದ್ರು ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ಲ ಅಂತ. ಅದಕ್ಕೆ ಒಂದ್ ಕೆಲ್ಸ ಮಾಡು. ಏನ್ ಕೆಲ್ಸ ಮಾಡ್ಲಿ? ನನ್ ಗಂಡನ್ ಕೊಲೆ ಮಾಡ್ಬಿಡ್ಲಾ? ಪಾಪಿ ಡಬ್ಬ ನನ್ ಮಗ ಕಣೆ. ಪೊಲೀಸ್ ಬೇರೆ, ಪೊಲೀಸ್ಗೆ ಸ್ಟ್ರಾಂಗ್ ಆಗ್ಬಿಡುತ್ತೆ. ಅದ್ರ ಬದಲು ಡಿವೋರ್ಸ್ ಕೊಟ್ಬಿಡು. ನಾನ್ ನಿನ್ನ ಮದುವೆ ಆಗ್ತೀನಿ. ವೆರಿ ಗುಡ್. ಈ ಡಿವೋರ್ಸ್ ಕೊಡೋದು ತುಂಬಾ ಒಳ್ಳೆ ಐಡಿಯಾ. ನಾನ್ ಡಿವೋರ್ಸ್ ರೆಡಿ ಮಾಡ್ಕೋತೀನಿ. ನೀನು ಪುರೋಹಿತ್ರ ಹತ್ರ ಹೋಗಿ ಮುಹೂರ್ತಕ್ಕೆ ರೆಡಿ ಮಾಡ್ಕೊಂಬಾರ. ಆಯ್ತು, ಈಗ್ಲೇ ಹೋಗ್ತೀನಿ. ನೀನ್ ಬೇಗ ಬಂದ್ಬಿಡೆ. ಇಷ್ಟೊಂದು ಸ್ಪೀಡ್ ಆಗೋಳಲ್ಲ, ಏನ್ ಮಾಡದಪ್ಪ? ಅಣ್ಣ ರೀ, ಬಾಗಲ್ ತೆಗಿರಿ. ಅಯ್ಯೋ ಇರೋಳು ಒಬ್ಳೆ ಹೆಂಡತಿ. ಈ ನಮ್ಮ ಅಣ್ಣೊಂದು ಒಳ್ಳೆ ಕಾಟ ನಮ್ಗೆ. ಛೆ. ಅಣ್ಣ ನನ್ ಸಂಸಾರ ಕಾಪಾಡೋಣ, ನನ್ ಜೀವನ ಉಳ್ಸೋಣ. ಇಳಿಯೋಣ ಫಸ್ಟ್ ಕೆಳಗೆ. ಯಾಕೋ ಏನಾಯ್ತು? ಬರೀ ಆ ಅಮ್ಮನ್ ನೋಡೋದೇ ಆಯ್ತು. ಒಂದಿನನು ಡಮರಗ ಬಾರಿಸಿದ್ದೆ ನೋಡ್ಲಿಲ್ಲ. ಯಾಕಪ್ಪ ಕಂದ, ನನ್ನ ಮೇಲೆ ಇರೋ ಕೋಪನ ಅವಳ ಮೇಲೆ ತೀರ್ಸ್ಕೊತೀಯ? ತಗೊಳ್ಳೋ ಬಟಾಣಿ ತಗೊಳ್ಳೋ. ಏನ ಸುಮ್ನಿರಣ್ಣ ನೀನು. ಏನಾಯ್ತಾ? ಅಲ್ಲಿ ನನ್ನ ಹೆಂಡತಿ ನನ್ನನ್ನು ಡೈವರ್ಸ್ ಮಾಡ್ಬಿಟ್ಟು ಅವ್ರ ಸೋದ್ರ ಮಾವನ್ ಮದ್ವೆ ಆಯ್ತೀನಿ ಅಂತ ಕೂತವಳೆ. ನೀನ್ ಇಲ್ಲಿ ಇವಳು ಕಾಳ ಹಾಕೋ ಕೂತಿದ್ಯಾ? ನೋಡೋಣ, ನಂಗೆ ಅವೆಲ್ಲ ಗೊತ್ತಿಲ್ಲ. ನೀನ್ ಆ ನಿಂಬೆ ಹಣ್ಣು ಮಾರೋಳ್ನ ಮದುವೆ ಆಗಿ ನಡಿ. ನಿಂಬೆ ವರ್ಸಸ್ ಬಟಾಣಿ, ಯುವರ್ ಚಾಯ್ಸ್ ಇಸ್ ಸೋ ಹಾಟ್. ಮುಚ್ಕೊಂಡು ಕೆಲಸ ಮಾಡ್ರೋ. ಮಗು ಬೇಜಾರು ಮಾಡ್ಕೋಬೇಡ ಕಂದ. ಯಾರೇ ಸಿಕ್ಲಿಕ್ಕಣೋ ನಾನು ಮದುವೆ ಆಗ್ತೀನಿ ಕಣೋ. ಆದ್ರೆ ಊರಿನ ಜನ ನಿನ್ನ ಬಗ್ಗೆ ಕೆಟ್ಟ ಮಾತಾಡ್ತಾರೆ ಕಣೋ. ನನ್ನ ಕೈಲಿ ಅದು ಕೇಳಕ್ಕಾಗಲ್ಲ. ನೋಡು, ಅವ್ನ ಸ್ವಾರ್ಥಕ್ಕೆ ಯಾವ್ದೋ ಕಾಂಜಿ ಪಿಂಜಿ ಹೆಣ್ಣು ತಂದು ಕಟ್ಬಿಟ್ಟವ್ರೆ ಅಂತಾರೆ. ಅದೇ ನೀನು ಒಳ್ಳೆ ಹುಡುಗಿ ತಂದು ನನಗೆ ಮದುವೆ ಮಾಡು. ಅವ್ರ ತಮ್ಮ ರಂಬೆ ಅಂತ ಹುಡುಗಿ ತಂದು ಅವ್ರ ಅಣ್ಣನ ಕಟ್ಟವನೆ ಅಂತ ಬಾಯಿ ತುಂಬ ಹೊಗಳ್ತಾರೆ ಕಣೋ. ಅದನ್ನ ಈ ಎರಡು ಕಿವಿಲು ಕೇಳಬೇಕು ಅಂತ ನನಗೆ ಆಸೆ. ಈಗ ಹೇಳು, ಸಂಸಾರ ಬಿಟ್ಟು ನೀನು ಯೋಗಿ ಆಗ್ತೀಯಾ, ಸಂಸಾರ ಇಟ್ಕೊಂಡು ಭೋಗಿ ಆಗ್ತೀಯಾ? ನನಗಂತೂ ನನ್ನ ತಮ್ಮನ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ನಾನು ಹೇಳ್ದಂಗೆ ನಮ್ಮ ತಮ್ಮ ಕೇಳೋದು. ಆಯ್ತು ಬಿಡೋಣ, ಗೊತ್ತಾಯ್ತು. ಒಟ್ನಲ್ಲಿ ಈ ಜನ್ಮದಲ್ಲಿ ನಾನು ಬ್ರಹ್ಮಚಾರಿಯಾಗಿ ಆಯ್ತು. ನೀನು ಕಾಳು ಹಾಕೊಂಡಿರು. ನನ್ನ ತಮ್ಮ ಕಣ್ರಿ, ನನ್ನ ತಮ್ಮ. ಮೇಡಮ್ ಬೇಡ ನೋಡು. ಮೇಡಮ್, ಒಂದ್ ಹೆಜ್ಜೆ ಮುಂದೆ ಇಟ್ರು ಚಾಕು ಚುಚ್ಬಿಡ್ತೀನಿ. ಚುಚ್ಬಿಟ್ರೆ ಜನ ಎಲ್ಲ ನೀನು ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಜನ ನಿಮಗ್ ಚುಚ್ಚಿದ್ರೆ ಆಟ ಮುಗೀತು ಅಂತ ಎಲ್ಲ ಹೋಗ್ತಾ ಇರ್ತಾರೆ. ನೋಡು ಮೇಡಮ್, ನನ್ ತಂಟೆಗೆ ಬರ್ಬೇಡಿ, ಹೋಗಿ. ಓ ಮೈ ಜಲಜ, ಜಾಗ ಬಿಡ್ರಿ. ಮೇಡಮ್ ಏನಾಯ್ತು? ಏನಾಯ್ತು ಮೇಡಮ್? ಬಿಡು ಬಿಡು ನನ್ನ ಮಗನೇ. ನೀವೇನ್ ಮೇಡಮ್ ಪೊಲೀಸ್ ಆಗಿ? ಏನ್ರಿ ನೋಡ್ತಾ ಇದ್ದೀರಾ? ಇವ್ರಿಬ್ರು ಸೇರಿ ಅವನ್ನ ಸಾಯಿಸ್ಬಿಟ್ರು. ನಾನೇ ನೋಡ್ತಿಲ್ಲ ಅವ್ಗೆ. ನಾನೇನು ಮಾಡಿಲ್ಲ, ಮಾಡಿದ್ದೆಲ್ಲ ಇವ್ರೆ. ಬಚ್ಚ ಬೇಗ ಬರ, ಓಡಾಗೋಣ. ಕಳ್ಳನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀರಾ? ನನ್ನ ಕೈ ಹಿಡ್ಕೊಂಡ್ರೆ ಬೇಡ ಅಂತಿದ್ನ. ಅವ್ರ್ಯಾರೋ ಮಾಡಿದಕ್ಕೆ ನನಗೆ ಯಾಕೋ ಹೊಡೆದ್ರಿ? ಸರಿ, ಬಾರೋ ಹೊರಗೆ. ನನ್ ಬಿಸ್ನೆಸ್ ಕಿತ್ಕೊಳ್ತೀಯಾ?
ಅಲ್ಲಿ ಡೀಲ್ ಮಾಡ್ತಾ ಇರೋನು ನನ್ ಪಾರ್ಟಿ. ಅವನೇನಣ್ಣ ಹೊಡೆಯೋದು? ನೀನೇ ಹೊಡೆದಾಕಣ ಅವನ್ನ. ಸುಮ್ಮನೆರ, ಇದು ನನ್ನ ಬೇಟೆ, ನಾನೇ ಹೊಡಿಯೋದು. ಲೈ, ನೀನು ನನ್ನ ಹೊಡೆದಾಕ್ತೀಯನ? ನೀನು ಗಂಡು ಅಂತ ನಿನಗನ್ಸಿದ್ರೆ ಹೊಡಿಯೋ ನೋಡೋಣ. ದಮ್ಮಿದ್ರೆ ನೀನೇ ಹೊಡಿಯೋ ನೋಡ್ತೀನಿ. ಹೇಯ್, ನಿನಗೆ ದಮ್ಮು ಅನ್ನೋದಿದ್ರೆ ಹೊಡಿಯೋ ನೋಡೋಣ. ನಿನಗೆ ಗಂಡಸ್ತಾನ ಇದ್ರೆ ಹೊಡಿಯೋ ನೋಡೋಣ. ಗಂಡಸ್ತಾನ ಇದ್ರು ನನಗೆ ಹೊಡಿ ಅಂತೀಯಾ? ಅಣ್ಣ ಯಾಕಣ್ಣ ಕಾಯ್ತಾ ಇದ್ಯಾ? ಹೊಡೆದಾಕಣ ಅವನ್ನ. ಅಯ್ಯೋ, ನನ್ನ ಮಗನೇ ಬುಲೆಟ್ ಇಲ್ದಿರ ಗನ್ ಕೊಟ್ಬಿಟ್ಟು ಹೊಡಿ ಅಂತಿದ್ಯಾ? ಯಾಕೆ ಭಯ ಆಗ್ತಾ ಇದ್ಯಾ? ಏಯ್, ನೀನು ಗಂಡಸೆ ಆದ್ರೆ ಹೊಡಿಯೋ ನೋಡೋಣ. ನೀ ಹೊಡಿಯ, ನೀನ್ ಹೊಡಿಯೋ. ಧೈರ್ಯ ಇದ್ರೆ ನೀ ಹೊಡಿಯ. ನೀನ್ ಹೊಡಿಯಲೇ. ಭಯ ತೋರಿಸ್ತೀನಿ ನೋಡಿಗ. ಏ ರಾಮಾಚಾರಿ, ಇವತ್ತು ನಿನ್ನ ಹೊಡೆದಾಕೋದು ಗ್ಯಾರಂಟಿ. ನಾನೇ ಹೊಡಿತೀನಿ ನೋಡಿಗ. ವಾವ್, $39 ಅದು ಒಂದು ಅರ್ಧ ಜಾಸ್ತಿ. ಓಕೆ ಓಕೆ. ಯಾವಾಗ ಬೇಕಾಗಿತ್ತು ನಿಮಗೆ? ನಾಳೆ ಕೊಡಿ. ನಾಳೆ ಆಗಲ್ವಲ್ಲ ಸರ್, ಇವತ್ತೆಲ್ಲ ಕೆಲಸ ಇದೆ. ನೆಕ್ಸ್ಟ್ ವೀಕಲ್ಲಿ ಕೊಡ್ತೀನಿ ಬಿಡಿ. ಓಕೆ ಓಕೆ ಸರ್. ರಂಗಣ್ಣ 21:45. ಎಲ್ಲ ದುಡ್ಡು ಹಣ ಕೊಡ್ತೀನಿ. ಹೇಳಿದ್ರೆ ಕೇಳಲ್ಲ. ಅಕ್ಕ ಎಲ್ಲ ಕಾಸು ಅಕ್ಕ ಅದೇ ಜಾಗಲಿಲ್ಲ ಅಕ್ಕ. ಕಾಸ್ಟ್ಲಿ ರೇಷ್ಮೆ ಸೀರೆ ಕೊಟ್ಟು ಬ್ಲೌಸ್ ನ ಕಟ್ ಮಾಡ್ಕೊಡು ಅಂದ್ರೆ ಸೇಟು ಹೆಂಡತಿಗೆ ಮಾರ್ಕೊಂಡಿದ್ಯಾ? ಅವಳು ತಂದೆ ಅಂತ ಹಾಕೊಂಡು ಮೆರಿತಿದ್ದಾಳೆ. ಅಕ್ಕ ಅಕ್ಕ ಅಂತ ಎಕ್ಕ ನನ್ ಮಗನೇ, ಸೀರೆ ಮಾರ್ಕೊಂಡಿದ್ದಲ್ದೆ ಕಾಸು ಕೊಡದೆ ನನ್ನ ಯಾಮರಿಸ್ತೀಯಾ? ಇನ್ನು 10 ರಿಂದ 15 ದಿನದಲ್ಲಿ ಸೀರೆ ಅಥವಾ ಕ್ಯಾಶು ನನ್ ಕೈ ಸೇರಿಲ್ಲ ಅಂದ್ರೆ ಈ ನಿನ್ ಬಾಡಿನ ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ದಾನ ಕೊಟ್ಬಿಡ್ತೀನಿ. ವಿಚಾರಿಸ್ಕೊಳ್ರೋ. ಅಪ್ಪ ಶ್ರೀರಾಮಚಂದ್ರ, ಈ ರಾವಣ ತಂಗಿ ಸೂತ್ಪಣಕ್ಕಿಂತ ನೀನೇ ಕಾಪಾಡ್ಬೇಕಪ್ಪ ರಾಮ. ಆಂಜನೇಯ, ನನ್ನ ಮೇಲೆ ಕೋಪ ಇದ್ರೆ ದಾರಿಗಿಳಿದು ಬಂದು ಕೆಡವ್ಕೊಂಡು ನಿನ್ ಗದೆ ತಗೊಂಡು ಮಡಗ್ಬಿಡು. ಆದ್ರೆ ನಿಂತರ ಬ್ರಹ್ಮಚಾರಿ ಮಾಡ್ಬೇಡಪ್ಪ. ಆಮೇಲೆ ಕೊಡೋದು ಕೊಡ್ತೀಯ, ಸುಂದರವಾದ ಹೆಂಡ್ತಿನ ಕೊಡು ತಂದೆ. ಆದಷ್ಟು ಬೇಗ ಕೊಡು ತಂದೆ. ರಾಮಾಚಾರಿ, ನೋಡ್ ಬನ್ರಿ, ನಿಮ್ ಹುಡುಗ ಏನ್ ಕೆಲಸ ಮಾಡಿದ ನೋಡ್ ಬನ್ನಿ ಇಲ್ಲಿ. ಸಾಕಿದಾಗಿನಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಬಟಾಣಿ ಕುಕ್ಕಿತಲ್ಲೋ. ನೋಡ್ರಿ ನಿಮ್ ಹುಡುಗ ಎಂತ ಕೆಲಸ ಮಾಡಿದಾನೆ ಅಂತ. ನಿಮ್ಮನ್ನೆಲ್ಲ ಜೈಲ್ಗೆ ಹಾಕಿಸ್ತೀನಿ. ನಿಮ್ ಹುಡ್ಗ ನನ್ ಮಗ್ಳ ಜೀವನನೇ ಹಾಳ್ ಮಾಡ್ಬಿಟ್ಟ. ನಿಮ್ಮನ್ನೆಲ್ಲ ನನ್ ಸುಮ್ನೆ ಬಿಡಲ್ಲ. ಬನ್ರಿ. ಅವ್ರೇನು ಮಾಡಲ್ಲ, ಸುಮ್ಮನೆ. ಲೈ, ಬಟಾಣಿ ಹಾಕಿದ್ ನಾನು, ಬಾಯಿಗೆ ಹಾಕೊಂಡಿದ್ ನೀನು. ಎಂತ ನಂಬಿಕೆ ದ್ರೋಹದ ಕೆಲಸ ಮಾಡ್ಬಿಟ್ಟು. ನಾನು ಹಾಕಿದ ಕಾಳು ಒಂದು ತಗೊಳ್ಳಿಲ್ಲ ನೀವು. ಅವಾಗಲೇ ಅರ್ಥ ಮಾಡ್ಕೋಬೇಕಾಗಿತ್ತು ನಾನು. ಹಾಳಾಗೋಗ್ಲಿ ಬಿಡು. ಲೈ, ಮಗಿನ ಮಗ ತಂದು ತೋರ್ಸು. ಹಂಗಾರೆ ಆಶೀರ್ವಾದ ಮಾಡೋಣ. ನೋಡು ಕಳ್ಳನ್ ಮಗ. ಜೋಳಿ ಪ್ರಾಪ್ತಿರಸ್ತು. ಲೈ, ಮಗಿಗೆ ನನ್ನ ಹೆಸರು ಮಡಗೋ. ಮಂಜ, ಹಾ, ಮದುವೆಗಂತೂ ಕರೀಲಿಲ್ಲ, ಫಸ್ಟ್ ಡೇಟ್ ಕಾದ್ರೂ ಕರಿಯೋ. ಲೈ ಹೋಗ್ರಲ್ಲ, ಲೈ ಬಾರೆ. ಮಾಲೀಕರ ಕತೆ ಎಲ್ಲಿಗೆ ಪಯಣ? ಅಣ್ಣ ಬಂದ್ರು ನೋಡಿ ಹುಡುಗಿ. ಕೊಡಮ್ಮ. ಕೊಡಮ್ಮ. ಆರಾಯ್ತದೆ, ಕೊಡಿ. ಥ್ಯಾಂಕ್ಸ್ ಮಾ. ಕೂತ್ಕೊಡಮ್ಮ. ಕುತ್ಕೋ. ಸರಿಮ್ಮ. ನಿಮ್ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಇವ್ರ ಮನೇಲಿ ಯಾವುದೇ ತರ ಸಮಸ್ಯೆ ಬರೋದಿಲ್ಲ. ಅತ್ತೆ ಕಾಟ, ಮಾವನ್ ಕಾಟ, ನಾದ್ನಿ ಕಾಟ, ಯಾವ ಕಾಟನೂ ಇರೋದಿಲ್ಲ. ಯಾಕಂದ್ರೆ ಇವ್ರ ಮನೇಲಿ ಯಾರು ಇಲ್ಲ. ಅಕ್ಷರ ಸಹ ನಿಮ್ ಮಗಳು ಮಹಾರಾಣಿ ತರ ಬಾಳ್ತಾಳೆ. ಹಂಗಾದ್ರೆ ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಅಮ್ಮ, ನಾನು ಶ್ರೀರಾಮಚಂದ್ರ ಇದ್ದಂಗಮ್ಮ, ಏಕಪತ್ನಿ ವೃತಸ್ಥ.
ಪತ್ನಿಯೇ ಪರದೈವ ಅಂತ ಬಾಳ್ತೀನಮ್ಮ. ಹೌದು. ಯಾವುದೇ ಕಾರಣಕ್ಕೂ ನಿಮ್ಮ ಮಗಳು ಕೋಪ ಮಾಡ್ಕೊಂಡು ನನ್ನ ಸೌಟ್ ಮುರಿದೋಂಗ್ ಹೊಡೆದ್ರು ಸರಿ, ನಾನು ಮಾತ್ರ ಅವಳ ಮೇಲೆ ಎಡಗೈ ಕೂಡ ಎತ್ತಲ್ಲಮ್ಮ. ಚೆನ್ನಾಗಿ ನೋಡ್ಕೊತೀನಿ. ಅದು ಅಂದಂಗೆ ಈ ವರದಕ್ಷಿಣೆ ವರದಕ್ಷಿಣೆ ಎಲ್ಲ ಬೇಡ ನನಗೆ, ನಾನೇ ವಧು ದಕ್ಷಿಣೆ ಕೊಟ್ಟು ಮದುವೆ ಆಗ್ತೀನಿ. ಒಟ್ಟಲ್ಲಿ ನಿಮ್ಮ ಹುಡುಗಿ ನಾನು ಚೆನ್ನಾಗಿ ನೋಡ್ಕೊತೀನಿ. ನಾನು ಸಂಪಾದನೆ ಮಾಡಿರೋ ಆಸ್ತಿ ಎಲ್ಲ ನಿಮ್ಮ ಮಗಳಿಗೆ ಧಾರೆ ಏರಿತೀನಿ ಉಡುಗೊರೆಯಾಗಿ. ಸರಿನಮ್ಮ. ನನ್ನ ಅಕೌಂಟಲ್ಲಿರೋ ಕಾಸೆಲ್ಲ ಅವಳ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಚೆನ್ನಾಗಿ ನೋಡ್ಕೊತೀನಿ. ಇನ್ನೇನು ಎಲ್ಲ ಮಾತುಕತೆ ಎಲ್ಲ ಆಯ್ತಲ್ಲ, ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಮದುವೆ ಡೇಟ್ ಫಿಕ್ಸ್ ಮಾಡ್ಬಿಡ್ಬೋದು. ಏನ್ ಹೇಳ್ತೀಯಮ್ಮ ಮಗಳೇ? ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ. ಒಂದ್ ನಿಮಿಷ ನಾನು ಹಂಗಾದ್ರೆ ಎಲ್ಲರಿಗೂ ಸ್ವಲ್ಪ ಸೀತ. ಲೇ ಅಣ್ಣನ್ ಮದ್ವೆ ಫಿಕ್ಸ್ ಆಗೋಯ್ತು ಕಣೆ. ಈ ತರ ಮಾತೆಲ್ಲ ನನ್ನ ಹತ್ರ ಇಟ್ಕೋಬೇಡಿ. ಈ ತಮಾಷೆ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಹಂಗೆ ಅನ್ಕೊಂಡಿದ್ದೆ, ಅವಳು ಮುಖದ ರಿಯಾಕ್ಷನ್ ನೋಡ್ಬಿಟ್ಟು ಗ್ಯಾರಂಟಿ ಅವ್ನು ಒಪ್ಕೊಳ್ಳಲ್ಲ ಅನ್ಕೊಂಡಿದ್ದೆ. ಒಪ್ಕೊಂಡ್ಬಿಟ್ಲು ಕಣೆ. ಹಾಯ್, ಒಳ್ಳೆಯವ್ರು ಅನ್ಸುತ್ತೆ ಕಣ್ಮಗ. ತುಂಬಾ ಒಳ್ಳೆಯವ್ರು ಅನ್ಸುತ್ತಮ್ಮ. ಇವತ್ ರಾತ್ರಿನೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡು. ನಾನು ಸಾರ್ವಜನಿಕ ಕನ್ಯಾ ಮಣಿಗಳಲ್ಲಿ ವಿನಂತಿ. ಹಿಂದೆಂದು ಕೇಳಿರದ ವಿಶೇಷ ಇವತ್ತು ರಾತ್ರಿ? ಕೊಡುಗೆ, ದಯವಿಟ್ಟು ಹಲೋ? ಗಮನಿಸಿ. ಒಂದ್ ನಿಮಿಷ. ಸಿಹಿ ತಗೊಳ್ಳಿ. ನಮ್ಮ ಗಾಡಿಗೆ ಅಂಟಿಸಿರುವ ಭಾವಚಿತ್ರದಲ್ಲಿರುವ ವ್ಯಕ್ತಿಯ ಹೆಸರು ರಂಗೀಲ ರಂಗಪ್ಪ, ವಯಸ್ಸು 69, ತುಲಾ ರಾಶಿ, ಸ್ವಾತಿ ನಕ್ಷತ್ರ. ಈ ಭಾವಚಿತ್ರದ ವ್ಯಕ್ತಿಯನ್ನು ಮದುವೆಯಾದ ಹುಡುಗಿಗೆ ಜಯನಗರದಲ್ಲಿ 4 ಸೈಟು, ಜೆಪಿ ನಗರದಲ್ಲಿ ಮನೆ, ಮೈಸೂರಿನಲ್ಲಿ ಝೂ ಪಕ್ಕದಲ್ಲಿರುವ 2 ಎಕರೆ ಜಾಗ, ಕನಕಪುರದಲ್ಲಿ 4 ಎಕರೆ ಜಾಗ, ಕೆಜಿ ಗಟ್ಟಲೆ ಚಿನ್ನ ಬೆಳ್ಳಿಗಳನ್ನು ಕೊಡಲಾಗುತ್ತದೆ. ಆದರೆ ವಿಶೇಷ ಸೂಚನೆ ಏನೆಂದರೆ ಈ ವ್ಯಕ್ತಿಯಲ್ಲಿ ಸರ್ವ ರೋಗಗಳು ತಾಂಡವಾಡುತ್ತಿರುತ್ತವೆ. ಯಾಕ್ರಿ ಉಪ್ಪು ಹಾಕ್ಬಿಟ್ರಿ? ಏನ್ ಮುಖ ನೋಡ್ತಾ ಇದ್ದೀರಾ? ಕೇಳಿಸ್ಲಿಲ್ವೇನ್ರಿ? ನಿಮ್ಗೂ ವಯಸ್ಸಾಗಿದೆ, ಅವ್ರಿಗೂ ವಯಸ್ಸಾಗಿದೆ. ಅವ್ರನ್ ಮದ್ವೆ ಆದ್ರೆ ನಾನ್ ನಿಜವಾಗ್ಲೂ ಮಹಾರಾಣಿಯಾಗಿ ಬದುಕ್ತೀನಿ. ಏನ್ರಿ ಮಾತಾಡ್ತಾ ಇದ್ದೀರಾ? ಈಗ ತಾನೇ ನಾನು ಹೆಂಡತಿಗೆ ಎಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ. ಈಗ ಮದ್ವೆ ಕ್ಯಾನ್ಸಲ್ ಅಂದ್ರೆ ಇದು ಮದ್ವೆ ಆಗ್ಲೇಬೇಕು. ಏನ್ರಿ ಮಾಡ್ತೀರಾ? ನಮ್ಮ ಹುಡ್ಗಿ ಹೇಳಿದ್ದ ಫೈನಲ್ ಹಾಕಿ ಇನ್ನೇ 2 ಏಟು. ಸಾರ್ವಜನಿಕ ಕನ್ಯಾ ಮಣಿಗಳಲ್ಲಿ ವಿನಂತಿ. ವಿಶೇಷ ಕೊಡುಗೆ, ದಯವಿಟ್ಟು ಗಮನಿಸಿ. ಈ ಅನೌನ್ಸ್ಮೆಂಟ್ ಇಂದ ಯಾವನಾದ್ರೂ ಒಬ್ಬ ಬಕ್ರ ತಗ್ಲಾಕೊಂಡ್ರೆ ಹಂಗೆ ಅದನ್ನ ಪೊಲೀಸು ನನ್ ಮುಟ್ಟಂಗಿಲ್ಲ. ಏನ್ ಗಾಡಿ ಹಚ್ಚಿಂದು? ಏನೋ ನಿಮ್ ಗೋಳು? ಸರಿ ಹೋಗೋ, ನಿನ್ ಕೆಲಸ ನೋಡೋಗೋ. ಏನೋ ಅವನ ಹತ್ರ ಲೇ ಮುಟ್ಟಾಗಿದೆ ಅಂತ ನನ್ನ ಇವನೇನೋ ಬೆಳಗ್ಗೆ ಅಂತ ಹಿಡ್ಕೊಂಡು ಜಗ್ತಾನೆ. ಅವನೇ ಏನೋ ಮಾಡ್ತಾ ಇದೆಯಲ್ಲ, ಈ ಬಿಡೋ. ಲೇ ರವಿ, ಲೇ ಬರ್ರೋ ಇಲ್ಲಿ ಎಲ್ರು. ನಮ್ಮ ಪ್ರೀತಿಯ ಟೈಲರ್ ಸಾಹೇಬರು ನಮ್ಮ ಮದುವೆಗೆ ಬಟ್ಟೆ ಅಳತೆ ತಗೊಳೋದನ್ನೇ ಮರ್ತೋಗ್ಬಿಟ್ಟು, ಈಗ ನೀವೆಲ್ಲರೂ ಹೋಗಿ ಅವನ್ನ ಎತ್ತಾಕೊಂಡ್ ಬನ್ನಿ. ಅವನ ಬಾಡಿ ಅಳತೆ ಹೋಗ್ರ, ಬೇಗ ಹೋಗ್ರ, ಬಿಡ್ಬೇಡ ಅವನ್ನ. ಬದುಕೆ ಅವನೇ. ಏನೋ ದಯವಿಟ್ಟು ನಂಗೆ ಕ್ಷಮಿಸೋಣ, ನನ್ನಿಂದ ತಪ್ಪಾಯ್ತಣ್ಣ. ಲೇ ನನ್ನ ವೀಕ್ನೆಸ್ ನ ನೀನು ದುರುಪಯೋಗ ಪಡಿಸ್ಕೊತೀಯನೋ? ಇಲ್ಲ ಅಣ್ಣ. ಅಯ್ಯೋ ಹೋಗ್ಲಿ ಬಿಡು. ಹುಡುಗಿ ನೋಡ್ದಾ? ಅಣ್ಣ, ಹೆಣ್ಣಿನ ಮನೆ ಹತ್ರ ನಾಳೆನೆ ಹೋಗ್ಬೇಕಿತ್ತು. ಅಷ್ಟರಲ್ಲಿ ಹುಡುಗರು ನಾಯಿ ಹೊಡೆದಂಗ್ ಹೊಡೆದು ಹೋಗೋದಿರ್ಲಿ ಅಣ್ಣ. ನಡಿಯಕ್ಕೂ ಆಗ್ತಾ ಇಲ್ಲ. ಅವ್ವ ಸರಿ ಸಮಾಧಾನ ಮಾಡ್ಕೊಳ್ಳೋ, ಸಮಾಧಾನ ಮಾಡ್ಕೊ. ಹಾಯ್ ರಾಮಾಚಾರಿ, ದಿಸ್ ಈಸ್ ಹರಿಣಿ. ಐ ವಾಂಟ್ ಟು ಮೀಟ್ ಯು ಟುಮಾರೋ. ಅಣ್ಣಂಗೆ ಶುಗರ್ ಸ್ಲೋ ಆಗೋಯ್ತು. ಸ್ಲೋ ಶುಗರ್ ಅಲ್ಲ ಕಣೋ, ಲೋ ಶುಗರ್. ರಮಣಣ್ಣ, ನಿಮ್ಮ ಅಣ್ಣನ್ಗೆ ಅಯ್ಯೋ, ನಿಮ್ ಕಿವಿಗ್ ಲಾಟಿ ತುರ್ಕ. ಏನ್ರಿ ಬಂದಿರೋದ್ ನಿಮ್ ಕಿವಿಗೆ? ರೀ ರೀ ಅಂತ 100 ಸರಿ ಕೂಗ್ತಾ ಇದ್ದೀನಿ. ಒಳ್ಳೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಕೈ ಹೊತ್ಕೊಂಡ್ ಕೂತಿದ್ದೀರಲ್ಲ ನೀವು. ಶುಗರ್ ಕಣೆ. ಅದನ್ನ ಬಾಯ್ ಬಿಟ್ಟು ಕೇಳಿದ್ರೆ ತರಲ್ಲ ಅಂತಿದ್ನಾ? ಎಲ್ಗೋಯ್ತಿದ್ಯಾ? ಶುಗರ್ ತರಕ್ಕೆ.
ಅಯ್ಯೋ ಆ ಶುಗರ್ ಅಲ್ಲ ಕಣೆ, ಶುಗರ್ ಬಂದಿದೆ ಅಂದೆ. ನಿನಗೆ ಹೇಳಿದ್ರೆ ಏನ್ ಮಾಡ್ತೀಯೋ ಅಂತ ಸುಮ್ನಿದ್ದೆ. ಇನ್ ನಿನ್ ಗಂಡಂಗ್ ಬಿ ಪಿ ಶುಗರ್ ಏರ್ಬಿಟ್ರೆ ಮ್ಯಾಟ್ರ್ ಅಷ್ಟೇ ಕತೆ. ಏನ್ರಿ ಹಿಂಗ್ ಮಾತಾಡ್ತೀರಾ? ನಾನೇನ್ರಿ ಮಾಡ್ಬಿಡ್ತೀನಿ? ನಿಮ್ಮ ಅಣ್ಣನ ಬಗ್ಗೆ ಯೋಚನೆ ಮಾಡಿ ಮಾಡಿ ನಿಮಗ್ ಶುಗರ್ ಬಂದಿದೆ. ಕೆಲವ್ರಿಗೆ ಲೇಟ್ ಆಗಿ ಬರುತ್ತೆ, ನಿಮಗ್ ಬೇಗ ಬಂದಿದೆ. ಹೋಗ್ಲಿ ಬಿಡ್ರಿ, ಇನ್ಮೇಲಿಂದ ನಿಮಗ್ ಬೆಲ್ಲಿಟ್ಟಿನೇ ಮಾಡ್ಕೊಡ್ತೀನಿ, ಅದನ್ನೇ ಕುಡಿವ್ರಂತೆ, ಆಯ್ತಾ? ಲೇ ನೀ ಇಷ್ಟೊಂದು ಒಳ್ಳೆಯವಳೇನೆ. ಮತ್ತಿನ್ನೇನ್ರಿ, ಶುಗರ್ ಬಿ ಪಿ ಬಂತು ಅಂತ ಗಂಡನೇ ಬಿಟ್ಟು ಹೋಗ್ಬಿಡ್ತಾರ? ಪ್ರಪಂಚದಲ್ಲಿ 100ಕ್ಕೆ 90% ಜನರಿಗೆ ಈ ಶುಗರ್ ಬಿ ಪಿ ಎಲ್ಲ ಬಂದೇ ಬರುತ್ತಪ್ಪ. ಅವರು ಸಂಜೆ ಬೆಳಗ್ಗೆ ವಾಕಿಂಗು ಜಾಗಿಂಗು ಅಂತ ಮಾಡ್ಕೊಂಡು ಹೆಂಗೋ ಸಂಸಾರ ಮಾಡ್ತಿಲ್ವಾ? ನಾನು ಹಂಗೆ ನಿಮ್ ಜೊತೆ ಸಂಸಾರ ಮಾಡ್ಕೊಂಡಿರ್ತೀನಿ ಬಿಡಿ. ಲೇ ಶುಗರ್ ನಂಗಲ್ಲ ಕಣೆ, ಮತ್ತೆ ನಮ್ಮ ಅಣ್ಣಂಗೆ. ನಿಮ್ ಅಣ್ಣಂಗ ಹೋಯ್ತು, ಎಲ್ಲ ಸರ್ವನಾಶ ಆಗಿ ಹೋಯ್ತು. ಮೊದ್ಲೇ ಆ ಮುದಿಗೆ ಯಾರು ಹೆಣ್ಕೊಡ್ತಾ ಇಲ್ಲ, ಇನ್ ಶುಗರ್ ಬಂದಿದೆ ಅಂತ ಗೊತ್ತಾಗೋದ್ರೆ ಮೂಸೋ ನೋಡಲ್ಲ. ನಿಮ್ಮಿಬ್ರನ್ನ ನಂಬ್ಕೊಂಡು ನಾನಿನ್ನು ನಿಮ್ ಜೊತೆಗೆ ಸಂಸಾರ ಮಾಡ್ತಾ ಇದ್ದೀನಲ್ಲ, ನನ್ ಜೀವನ ಬೀದಿಗೆ ಬಂದ್ಬಿಡ್ತು. ಜೋರಾಗಿ ಮಾತಾಡ್ಬೇಡ ಕಣೆ, ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನ್ ಅನ್ಕೋತಾರೆ? ಅವ್ರ ಕಿವಿಗ್ ಬೆಂಕಿ ಬೀಳ ಕೇಳಿಸ್ಕೊತಾರಂತೆ. ನನ್ ಮನೆಗೆ ಬೆಂಕಿ ಬಿದ್ದ ನನ್ ಸಂಸಾರ ಹಾಳಾಗಿ ಹೋಗ್ತಿದೆ. ನನ್ ಕಣ್ಣಿನ ಕತೆ ಕೇಳೋದಕ್ಕೆ ಯಾವ ಕತೆ ಇಲ್ಲ ಈ ಮನೇಲಿ.